Good morning. Welcome to the 20th session of Diamond Class. ಗ್ರೇಟ್ ಫ್ರೆಂಡ್ಸ್, ನಮ್ಮ ಒಂದು ಜರ್ನಿ ಅದ್ಭುತವಾಗಿ ನಡೀತಾ ಇದೆ ಅಂದ್ಕೊಂಡಿದ್ದೀನಿ. ಏನೆಲ್ಲ ಒಂದು ಜ್ಞಾನನ ಪಡ್ಕೊಳ್ತಿದ್ದೀರಾ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ನಮ್ಮ ಒಂದು ಮೆಂಟಾಲಿಟಿ, ನಮ್ಮ ಮನೋಭಾವ ಹೇಗಿರಬೇಕು ಅನ್ನೋದು. ಈ ಒಂದು ಆವ್ರೇಜ್ ಮೆಂಟಾಲಿಟಿ ಆ್ಯಂಡ್ ಮಿಲೆನಿಯರ್ಸ್ ಮೆಂಟಾಲಿಟಿ ಅವ್ರ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ನನಗೆ ಎಷ್ಟು ಆವ್ರೇಜ್ ಮೆಂಟಾಲಿಟಿ ಇದೆ, ನಾನು ಎಷ್ಟು ಮಿಲೆನಿಯರ್ಸ್ ಮೆಂಟಾಲಿಟಿ ನನ್ನನ್ನು ಡೆವಲಪ್ ಮಾಡ್ಕೋಬೇಕು ಅಂತ. ಇದೆಲ್ಲದೂ ಸಹ ನಾನು ನೋಡಬೇಕಾಗಿರೋದೊಂದೇ, ನನಗೆ ಇದು ಗೊತ್ತಿರಲಿಲ್ಲ, ಪ್ಲಸ್ ಇವಾಗ ನನಗೆ ಅರಿವು ಬರ್ತಿದೆ. ಮೈಕ್ರೋ ಲೆವೆಲ್ ಅಂತ ಹೇಳ್ತೀನಿ ನಾನು. ಒಂದೊಂದು ಸಹಿತ ತುಂಬ 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 ಮ್ಯಾಟ್ರ್ ಆಗುತ್ತೆ. ನನ್ನ ನಡವಳಿಕೆಗೆ ಎಲ್ಲದೂ ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದು ಒಂದೊಂದನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇವತ್ತು ಪ್ರಾರಂಭ ಮಾಡೋಣ. ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲ ಒಂದು ಮಿಲೆನಿಯರ್ಸ್ ಮಾಡ್ತಕ್ಕಂಥದ್ದು, ಆದರೆ ಆರ್ಡಿನರಿ ವ್ಯಕ್ತಿಗಳು ಅದನ್ನು ಮಾಡೋಕ್ಕಾಗದಲೇ ಇರ್ತಕ್ಕಂಥದ್ದು. ಅದೇನಪ್ಪ ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್, ವರ್ಕ್ ಫಾರ್ ಶಾರ್ಟ್ ಟರ್ಮ್. ಎಲ್ಲ ಅವರೇಜ್ ವ್ಯಕ್ತಿಗಳು ಶಾರ್ಟ್ ಟರ್ಮಿಗೋಸ್ಕರ ಕೆಲಸ ಮಾಡೋದು. ಈಗ ನಾನು ತಾತ್ಕಾಲಿಕ ಲಾಭ, ಇವಾಗ ಏನು ನಾನು ಮಾಡ್ತಾ ಇದ್ದೀನಿ, ಇವಾಗ ನನಗೇನು ಬೇಕು, ಇವತ್ತಿಗೆ ಏನು ಬೇಕು, ಇದಕ್ಕೇನು ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಬೆಳೆಯೋದು ಅಂತ. ಇವತ್ತು ಬೆಳೆಗಳು ಸಾಕಷ್ಟಿದೆ. ಆರ್ಟಿಕಲ್ಚರ್ ಕ್ರಾಪ್ಸ್ ಇದೆ, 3 ತಿಂಗಳು 6 ತಿಂಗಳು ಬೆಳೆಯೋದಿದೆ, 1 ವಾರಕ್ಕೆ ಬೆಳೆಯೋದಿದೆ. ಯಾಕೆ ನಾನು ಇದನ್ನು ಕೊತ್ತಂಬರಿ ಸೊಪ್ಪಿಗೆ ಹೋಲಿಸ್ತಾ ಇದ್ದೀನಿ ಅಂದರೆ, ನಮ್ಮ ಕೆಲಸ ನೋಡ್ಕೊಳ್ಳಿ. ನಾವೇನು ಕೆಲಸ ಮಾಡ್ತಿದ್ದೀವಿ ಅಥವಾ ಏನು ಬಿಸ್ನೆಸ್ ಮಾಡ್ತಿದ್ದೀವಿ ಅಥವಾ ವರ್ಕ್ ಮಾಡ್ತಿದ್ದೀವಿ, ಎಲ್ಲದೂ ಸಹಿತ ಕೇವಲ ನಾನು ಇವತ್ತು ಕೆಲಸ ಮಾಡಿದರೆ ಮಾತ್ರ ಬರ್ತಕ್ಕಂಥದ್ದು. ಎಲ್ಲರೂ ನಮ್ಮ ಫೋಕಸ್ ಏನಿದೆ, ಈಗ ನನಗೆ ಅರ್ಜೆಂಟಾಗಿ ಬೇಕಪ್ಪ, ನಾನು ಫೋಕಸ್ ಮಾಡಬೇಕಾಗಿರೋದು ನನಗೆ ಅರ್ಜೆಂಟಾಗಿ ಬರಬೇಕು. ಎಲ್ಲ ಇನ್ಕಮ್ ನನ್ನ ಕೆಲಸ, ಇವತ್ತು ನಾನು ಕೆಲಸ ಮಾಡ್ತೀನಿ, ಇವತ್ತಿಗೆ ಬಂದುಬಿಡಬೇಕು. ಇದು ನೀವು ಮಾಡ್ತಕ್ಕಂಥದ್ದು. ಇಸ್ ಇಟ್ ಓಕೆ ಫಾರ್ ಯು ಅಂತ. ತಾತ್ಕಾಲಿಕ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ನನ್ನ ಕೆಲಸ ಓನ್ಲಿ ತಾತ್ಕಾಲಿಕವಾಗಿದೆ. ಕೇವಲ ನನ್ನ ಫೋಕಸ್ ಕಂಪ್ಲೀಟ್ಲಿ ತಾತ್ಕಾಲಿಕಕ್ಕೆ ಮಾತ್ರ ಇದೆ. ಇವತ್ತು ನನಗೆ ಎಲ್ಲ ಸಾಧ್ಯತೆ ಇದೆ. ತಾತ್ಕಾಲಿಕ ಅಂದ್ಕೊಂಡು ಲಾಂಗ್ ಟರ್ಮ್, ಇವತ್ತು ಎಲ್ಲ ಮಹಾನ್ ವ್ಯಕ್ತಿಗಳು ಅಥವಾ ಮಿಲಿನಿಯರ್ಸ್ ಏನಪ್ಪ ಅಂದರೆ ದೇ ವರ್ಕ್ ಫಾರ್ ದಿ ಲಾಂಗ್ ಟರ್ಮ್. ದೀರ್ಘಕಾಲಕ್ಕಾಗಿ ನಮಗೆ ವರ್ಷಾನುಗಟ್ಟಲೆ ಬರ್ತಕ್ಕಂಥದ್ದಕ್ಕೆ ಏನೇನೇನೇನೇನು ಮಾಡ್ಬೋದು, ಎಷ್ಟು ನಾವು ಬೆಸ್ಟ್ ಮಾಡ್ಬೋದು, ಇದೆಲ್ಲದನ್ನು ಸಹಿತ ನೋಡಿದಾಗ ನಾನು ನೋಡಬೇಕಾಗಿರೋದು ಶಾರ್ಟ್ ಟರ್ಮಿಗೆ ಮಾಡ್ತಿದ್ದೀನ, ನಂದು ಆ್ಯಕ್ಟಿವಿಟೀಸು ಲಾಂಗ್ ಟರ್ಮಿಗಿದೆಯಾ ಅಂತ. ರಿಚ್ ಪೀಪಲ್ ಪ್ಲ್ಯಾನ್ ಫಾರ್ 3 generations, ಪೂರ್ ಪೀಪಲ್ ಪ್ಲ್ಯಾನ್ ಫಾರ್ ಸಾಟರ್ಡೆ ನೈಟ್ಸ್ ಅಂತ ಹೇಳ್ತಾರೆ. ಶ್ರೀಮಂತ ವ್ಯಕ್ತಿಗಳು 3 ಜನರೇಷನ್ ಆಗೋವಷ್ಟು ಪ್ಲ್ಯಾನ್ನ ಮಾಡ್ತಾರಂತೆ. ಬಡ ವ್ಯಕ್ತಿಗಳು ಸಾಟರ್ಡೆ ನೈಟ್ ಅಂದರೆ ಅವತ್ತಿಗೆ, ಒಂದು ವಾರಕ್ಕೆ ಸಂಪಾದನೆಗೆ ಅಥವಾ ಅವತ್ತಿನ ಸಂಪಾದನೆಗೆ, ಅವತ್ತಿನ ತಿಂಗಳಿಗೆ ನಾನೀಗ ಕೆಲಸ ಮಾಡ್ತೀನಿ, ನನಗೆ ಲಾಭ ಬಂದ್ಬಿಡ್ಬೇಕು. ಕೊತ್ತಂಬರಿ ಸೊಪ್ಪು ಬೇಗ ಬರುತ್ತೆ, ಒಂದೇ ವಾರದಲ್ಲಿ ಇನ್ಕಮ್ ಬಂದ್ಬಿಡುತ್ತೆ. ಬೆಳೀತಾ ಇದ್ದೀವಿ ನಾವು, 1 ವಾರದಲ್ಲಿ ಇನ್ಕಮ್ ಬಂದ್ಬಿಡುತ್ತೆ. ಆದರೆ ಪ್ರತಿ ವಾರ ನಾನು ಕೆಲಸ ಮಾಡ್ತಾನೆ ಇರಬೇಕು. ಅದರಿಂದ ಲಾಂಗ್ ಟರ್ಮಿಗೆ ಎಲ್ಲಾಗುತ್ತೆ ಹೆಲ್ಪು. ನಾನು ಯಾವತ್ತೂ ಹೇಳ್ತೀನಿ, ನಮ್ಮ ಭಾಗದಲ್ಲಿ, ದಾವಣಗೆರೆ ಭಾಗದಲ್ಲಿ ಒಂದು 30-40 ವರ್ಷದ ಹಿಂದೆ ಒಂದು ವಾಡಿಕೆ ಇತ್ತು. ಅವಾಗೆಲ್ಲ ಭತ್ತ, ಮೆಕ್ಕೆಜೋಳ, ಹತ್ತಿ ಬೆಳೀತಾ ಇದ್ರು. ಅವಾಗೆಲ್ಲ ಕೇವಲ ಶಿವಮೊಗ್ಗ ಭಾಗದಲ್ಲಿ ಮಾತ್ರ ಅಡಿಕೆ ಬೆಳೀತಾ ಇದ್ರು. ಅವಾಗೆಲ್ಲ ನಮ್ಮ ಕಡೆಯವರು ಆಗ್ತಿರ್ಲಿಲ್ಲ. ಅದು ಯಾರಪ್ಪ ಮಾಡೋದು, ಅಷ್ಟು ವರ್ಷ ಯಾರು ಕಾಯೋದು, 8 ವರ್ಷ ಬೇಕು ಕಾಯೋದಕ್ಕೆ. ತೆಂಗು ಅಡಿಕೆ ಬೆಳೆಯೋದಕ್ಕೆ 8-10 ವರ್ಷ ಬೇಕು, ಅದೆಲ್ಲ ನಮ್ಮ ಕೈ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಭತ್ತ ಅಡಿಕೆ ಬೆಳೀತಾ ಇದ್ರು. ಬಟ್ ಆಮೇಲೆ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿದ್ರು. ಕೇವಲ 6 ತಿಂಗಳು ಬೆಳೆ ಬೆಳೆದಲ್ಲ, ನಾವು ಸಹಿತ ಸ್ಯಾಕ್ರಿಫೈಸ್ ಮಾಡಿದ್ರು. ಫಸ್ಟು 5-6 years 7 years ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಲಾಂಗ್ ಟರ್ಮಿಗೋಸ್ಕರ. ಆ ಲಾಂಗ್ ಟರ್ಮಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದರೆ ಪರ್ಮನೆಂಟಾಗಿ ನಮಗೆ ಲಾಭ ಬರುತ್ತೆ. ಆಮೇಲೆ ಒಬ್ಬೊಬ್ಬರೇ ಅಡಿಕೆ ಬೆಳೀತಾ ಹೋದ್ರು. ಆದರೆ ಇವತ್ತು ಯಾರೆಲ್ಲ ಅಡಿಕೆ ಬೆಳೆಗಾರರಿದ್ದಾರೆ, ಇವತ್ತು ಅವರೆಲ್ಲರೂ ಸಹಿತ ಆರಾಮಾಗಿ ಲಾಂಗ್ ಟರ್ಮ್ ಬೆಳೆನ ಬೆಳೀತಾ ಇದ್ದಾರೆ. ಇದರಲ್ಲಿ ಏನು ತೋಚುತ್ತೆ, ಫಸ್ಟು ಸ್ಯಾಕ್ರಿಫೈಸ್ ಆದರೂ ಸಹ ಫ್ಯೂಚರ್ಗೆ ಅದು ಸಾಕಷ್ಟು ಹೆಲ್ಪ್ ಆಗುತ್ತೆ. ಫ್ಯೂಚರಲ್ಲಿ ನಮಗೆ ಆಗ್ತಕ್ಕಂಥ ಲಾಭ, ತೆಂಗಾಗಲಿ, ಅಡಿಕೆ ಆಗಲಿ, ಮಾವಾಗಲಿ, ನಾನು ಬೆಳೀತಕ್ಕಂಥದ್ದು ಫ್ಯೂಚರ್ಗೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಮಾಡ್ತಕ್ಕಂಥ ಕೆಲಸ ಏನಿದೆ, ನೀವು ಮಾಡ್ತಕ್ಕಂಥ ಕೆಲಸನ ಬಿಟ್ಟರೆ ನಿಮಗೆ ಇನ್ಕಮ್ ಬರುತ್ತಾ? ನೀವು ಶಾರ್ಟ್ ಟರ್ಮಿಗೋಸ್ಕರ ಮಾಡ್ತಿದ್ದೀರಾ, ಅದನ್ನೇನಾದರೂ ನಿಲ್ಲಿಸಿದ್ರೆ ಇನ್ಕಮ್ ಬರುತ್ತಾ? ನೋ. ಎಲ್ಲ ಆವರೇಜ್ ವ್ಯಕ್ತಿಗಳು ಬರೀ ಅವತ್ತಿಗೆ ದುಡಿಮೆದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಆದರೆ ಸೂಪರ್ ರಿಚ್ ಪೀಪಲ್ಸು, ಮಿಲಿನಿಯರ್ಸ್ ಅಲ್ಲ, ಲೈಫ್ ಲಾಂಗ್ ಜನರೇಷನ್ಸ್ ಟುಗೆದರ್ ಇನ್ಕಮ್ ಜನರೇಟ್ ಮಾಡೋದಕ್ಕೆ ಫೋಕಸ್ ಮಾಡ್ತಾರೆ. ಇದಕ್ಕೆ ನಾನು ಹೇಳ್ತಾ ಇರೋದು ಡಿಫ್ರೆನ್ಸು. ನನ್ನ ಒಂದು ತೋಟದ ಎಕ್ಸಾಂಪಲ್ ಕೊಡ್ತೀನಿ, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಕೊತ್ತಂಬರಿ ಸೊಪ್ಪು ಬೇಡ ಅಂತ ಹೇಳ್ತಿಲ್ಲ,
ಆದ್ರೆ ನೀವು ಮಾಡ್ತಕ್ಕಂಥ ಕೊತ್ತಂಬರಿ ಸೊಪ್ಪಿಗೆ ಕಮ್ಮಿ. ಕೊತ್ತಂಬರಿ ಸೊಪ್ಪು ಬೆಳೆಯೋದಕ್ಕೆ ಬೇಡ ಅಂತ ಇಲ್ಲ, ಅದು ಟೆಂಪರರಿ ಬೇಕು. ಆದ್ರೆ ನೀವು ಬೆಳೀತಕ್ಕಂಥ ಕೊತ್ತಂಬರಿ ಸೊಪ್ಪು ಎಲ್ಲಿ ಬೆಳಿತಿದ್ದೀರಾ? ಲಾಂಗ್ ಟರ್ಮ್ ಬೆಳೆ ಆಗಿರ್ತಕ್ಕಂಥ ಒಂದು ಅಡಿಕೆನ ನೆಟ್ಬಿಟ್ಟು ಅದ್ರ ಮಧ್ಯೆ ಕೊತ್ತಂಬರಿ ಸೊಪ್ಪು ಬೆಳಿತಿದ್ದೀರಾ? ಗ್ರೇಟ್. ಅಂದ್ರೆ ನಾನು ನೀರು ಹಾಯಿಸ್ತಾ ಇರ್ತೀನಿ, ಕೊತ್ತಂಬರಿ ಸೊಪ್ಪಿಗೂ ನೀರು ಹೋಗುತ್ತೆ, ಅಡಿಕೆಗೂ ನೀರು ಹೋಗ್ತಿದೆ, ಗೊಬ್ಬರ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪಿಗೂ ಗೊಬ್ಬರ ಹಾಕ್ತಾ ಇದ್ದೀನಿ, ಅದು ಅಡಿಕೆಗೂ ಉಪಯೋಗ ಆಗುತ್ತೆ. ಆ ತರ ಮಾಡ್ತಿದ್ದೀನ ನೋಡಿ. ಇದಕ್ಕೆ ಮತ್ತೆ ಅಡಿಕೆ ಹಾಕ್ತಾರೆ, ನಮ್ಮ ಕಡೆ ಒಂದು ಮಾಡ್ತಾರೆ, ಅಡಿಕೆನೂ ಹಾಕಿರ್ತಾರೆ, ಬಾಳೆನೂ ಹಾಕಿರ್ತಾರೆ. ಬಾಳೆ 1 ವರ್ಷಕ್ಕೆ ಬರ್ತಕ್ಕಂಥ ಬೆಳೆ. ಆ ಒಂದು ಡ್ರಿಪ್ ಹಾಕಿರ್ತಾರೆ, ಆ ಡ್ರಿಪ್ ಅಲ್ಲಿ ಒಂದು ಅಡಿಕೆಗೂ ನೀರು ಹೋಗ್ತಿರುತ್ತೆ, ಅದೇ ಡ್ರಿಪ್ ಪಕ್ಕದಲ್ಲಿ ಬಾಳೆಗೂ ನೀರು ಹೋಗ್ತಾ ಇರುತ್ತೆ. ಅಂದ್ರೆ ಟೆಂಪರರಿಗೂ ಲಾಭ ಆಗ್ತಿದೆ ಬಾಳೆ, ಲಾಂಗ್ ಟರ್ಮ್ಗೂ ಲಾಭ ಆಗ್ತಾ ಇದೆ ಅಡಿಕೆ. ಈ ರೀತಿನಲ್ಲಿ ನಿಮ್ದು ಚೆಕ್ ಮಾಡ್ಕೊಳ್ಳಿ, ನೀವು ಮಾಡ್ತಕ್ಕಂಥ ಕೆಲಸ ಏನಿದೆಯಲ್ವಾ, ನೀವು ಲಾಂಗ್ ಟರ್ಮಿಗೋಸ್ಕರ ವರ್ಕ್ ಮಾಡ್ತಿದ್ದೀರಾ ಅಂತ. ಲಾಂಗ್ ಟರ್ಮಿಗೋಸ್ಕರ ವರ್ಕ್ ಮಾಡ್ತಿಲ್ಲ ಅಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಡೂಪ್ಲಿಕೇಟ್ ಆಗ್ತಿಲ್ಲ ಅಂದ್ರೆ, ನಿಮ್ಮ ಕೆಲಸನ ಇನ್ನೊಬ್ರು ತಗೊಂಡು ಮಾಡ್ತಿಲ್ಲ ಅಂದ್ರೆ ಜನರೇಷನ್ಸ್ ಟುಗೆದರ್ ಇನ್ಕಮ್ ಹೇಗೆ ಬರುತ್ತೆ? ಇದು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು. ನನಗೆ ತುಂಬಾ ಖುಷಿ ಆಗ್ತಕ್ಕಂಥದ್ದು, ಇವತ್ತು ಯಾರೆಲ್ಲ ಮೋದಿ ಕೇರ್ಲಿ ಇದ್ದೀರಾ ಅವರಿಗೆ ಒಂದು ಅದ್ಭುತವಾದ ಅವಕಾಶ ಇದೆ. ನನಗೆ ಸಮೀರ್ ಮೋದಿ ಸರ್ ಒಂದ್ಸಲ ಹುಬ್ಬಳ್ಳಿಗೆ ಬಂದಿದ್ರು, ಅವಾಗ ಒಂದು ಮಾತು ಹೇಳಿದ್ರು ಅವರು, ಈ ಬಿಸ್ನೆಸ್ಸಿಗೆ ನೀವು ಬರೋದಾದ್ರೆ ನಿಮ್ಮ ಲಾಭಕ್ಕೋಸ್ಕರ ಖಂಡಿತ ಬರಬೇಡಿ, ನಿಮ್ಮ ಇನ್ಕಮಿಗೋಸ್ಕರ ಖಂಡಿತ ಬರಬೇಡಿ. ನೀವು ಬರೋದಾದ್ರೆ ನಿಮ್ಮ ಮೊಮ್ಮಕ್ಕಳ ಇನ್ಕಮಿಗೋಸ್ಕರ ಬರೋದಾದ್ರೆ ಬನ್ನಿ ನನ್ನ ಕಂಪನಿಗೆ ಅಂತ. ಎಷ್ಟು ಮಾಡಿ, ಅವ್ರಿಗೆ ಎಷ್ಟು ವಿಷನ್ ಇತ್ತು ಅಂತ. ತಲೆಮಾರುಗಳಿಗೆ ಇನ್ಕಮ್ ಬೇಕಾ, ಬನ್ನಿ. ನಿಮಗೋಸ್ಕರ ಇನ್ಕಮ್ ಮಾಡಕ್ ಬೇಜಾನ್ ಕಂಪನಿಗಳಿದೆ, ಬೇರೆ ಬೇಜಾನ್ ದಾರಿಗಳಿದೆ. ಆದ್ರೆ ಈ ಒಂದು ನನ್ನ ಮೋದಿ ಕೇರ್ ನಾನು ಏನಕ್ಕೆ ಹಾಕಿದ್ದೀನಿ ಅಂದ್ರೆ, ನನ್ನ ಕಂಪ್ನಿನಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ತಲೆಮಾರುಗಳಿಗೆ ಇನ್ಕಮ್ ಬರಬೇಕು, ಹಂಗಿದ್ರೆ ಮಾತ್ರ ಇಲ್ಲಿಗೆ ಬನ್ನಿ ಅಂತ. ಇದೊಂದು ಹೇಳಿದ್ರು. ಇನ್ನೊಂದು ಹೇಳಿದ್ರು, ನೀವು ಮಾಡ್ತಕ್ಕಂಥ ಕೆಲಸ ಲಾಂಗ್ ಟರ್ಮಿಗೆ ಅದು ಡೂಪ್ಲಿಕೇಟ್ ಆಗ್ತಿಲ್ಲ ಅಂದ್ರೆ ಆ ಕೆಲಸನೇ ಮಾಡಬೇಡಿ. ಇದೇ ನಮ್ಮ ಸಮೀರ್ ಮೋದಿ ಅವ್ರು ಹೇಳಿದ್ದು. ನೀವು ಕಾರಲ್ಲಿ ಹೋಗ್ತಿದ್ದೀರಾ, ನೀವು ಒಬ್ಬರೇ ಹೋಗ್ಬೇಡಿ, ಪಕ್ಕದಲ್ಲಿ ಒಬ್ಬರನ್ನ ಕೂರಿಸ್ಕೊಳ್ಳಿ. ನೀವು ಮಾಡ್ತಕ್ಕಂಥ ಕೆಲಸನ ಅವ್ರು ಕಲಿತಿದ್ದಾರಾ ನೋಡ್ಕೊಳ್ಳಿ. ಗಾಡಿನಲ್ಲಿ ಹೋಗ್ತಿದ್ದೀರಾ, ಹಿಂದ್ಗಡೆ ಸೀಟ್ ಖಾಲಿ ಇರಬಾರ್ದು, ನಿಮ್ ಹಿಂದ್ಗಡೆ ಒಬ್ರು ಇರಬೇಕು, ಅವರು ನೀವು ಮಾಡ್ತಕ್ಕಂಥ ಕೆಲಸನ ಕಲಿತಿರ್ಬೇಕು. ಇವೆರಡು ಮಾಡೋಕ್ಕಾಗಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ಲಾಂಗ್ ಟರ್ಮಿಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆ ಕೆಲಸನ ಮಾಡಕ್ ಹೋಗ್ಬೇಡಿ. ಅದ್ರ ಬದಲು ಹೆಂಡತಿ ಮಕ್ಕಳ ಹತ್ರ ಆರಾಮಾಗಿ ಮಲ್ಕೊಳ್ಳಿ ಅಂತ. ಏನಕ್ಕೆ ಮಾಡ್ತೀರಾ? ಇವತ್ತೇ ಮಾಡೋದಕ್ಕೆ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಕಿಲ್ಲ, ಅದಕ್ಕೆ ನನ್ನ ಮೋದಿ ಕೇರ್ ಬೇಕಿಲ್ಲ, ಬೇರೆ ಅವಕಾಶಗಳು ತುಂಬಾ ಇದೆ ಅಂತ. ಆ ತರ ಒಂದು ವಿಷನ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನಮಗೆ ಹೆಮ್ಮೆ ಆಗುತ್ತೆ, ನಮಗೆ ಅಂತ ಓನರ್ ಸಿಕ್ಕಿದ್ದಾರೆ ಅಂತ. ಈ ತರ ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಮಾಡ್ತಕ್ಕಂಥ ಕೆಲಸ ಏನಿದೆ ಇವತ್ತಿನ ಟೆಂಪರರಿ ಅಚೀವ್ಮೆಂಟ್. ಈ ಸರಿ ನಾನು ಫಾರಿನ್ ಟ್ರಿಪ್ ಹೋಗಿ ಬಂದ್ಬಿಡ್ಬೇಕು, ಈ ಸರಿ ನಾನು 10,000 20,000 ಸಂಪಾದನೆ ಮಾಡ್ಬಿಡ್ಬೇಕು, ಈ ತಿಂಗಳು ನಾನು GBD ಆಗ್ಬಿಡ್ಬೇಕು, ಈ ತಿಂಗಳು ನಾನು ಕ್ರೌನ್ ಡೈಮಂಡ್ ಆಗ್ಬಿಡ್ಬೇಕು. ಬರೀ ಅವತ್ತೇ ನೋಡ್ತಾ ಇದ್ದೀನಿ. ಅದು ಪರ್ಮನೆಂಟ್ ಆಗಿ ಬರ್ತಿದ್ಯಾ? ಇವತ್ತು ನಾವೆಲ್ಲ ಕೆಲ್ಸಕ್ಕೆ ಹೋಗ್ತಿದೀವಿ, ಏನಕ್ಕೆ? ಆ ತಿಂಗಳು ಸಂಬಳ ಬಂದ್ಬಿಡ್ಬೇಕು, ನಾನು ತಿಂಗಳ ಸಂಬಳ ಬಂದ್ಬಿಡ್ಬೇಕು. ನಾನು ಅಂಗಡಿ ಓಪನ್ ಮಾಡ್ತೀನಿ, ಅವತ್ತು ಅಂಗಡಿ ಓಪನ್ ಮಾಡಿದ್ರೆ ಲಾಭ, ಅವತ್ತು ಅಂಗಡಿ ಓಪನ್ ಮಾಡಿಲ್ಲ ಅಂದ್ರೆ ಲಾಸ್. ಈ ತರ ಮೆಂಟಾಲಿಟಿ ನಮ್ಮ ಆವರೇಜ್ ವ್ಯಕ್ತಿಗಳಿಗಿರುತ್ತೆ. ಆದ್ರೆ ಮಿಲಿನಿಯರ್ಸ್ ಮೆಂಟಾಲಿಟಿ ಯಾವಾಗ್ಲೂ ಸಹಿತ ದೊಡ್ಡದು ಯೋಚನೆ ಮಾಡ್ತಾರೆ ಅಂಡ್ ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ. ಎಸ್, ಲಾಂಗ್ ಟರ್ಮಿಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಚಾಲೆಂಜಸ್ ಬರುತ್ತೆ. ಇವಾಗ ಬೆಂಗಳೂರಿನಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿರ್ಬೇಕಾದ್ರೆ ಸಮಸ್ಯೆ ಬರುತ್ತೆ. ಮೊದಲೇ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತಾನೆ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ. ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಿರ್ಬೇಕಾದ್ರೆ ಇನ್ನ ರೋಡ್ ಚಿಕ್ಕದಾಗುತ್ತೆ. ಯಾಕೆಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ಬೇಕು, ರೋಡು ಹೋಗ್ಬೇಕು, ತೊಂದರೆ ಆಗುತ್ತೆ. ಅದನ್ನ ಸಹಿಸ್ಕೊಳ್ಳೇಬೇಕು. ಅದನ್ನ ಸಹಿಸ್ಕೊಂಡ್ರೆ ಮಾತ್ರ ನೀವು ಪರ್ಮನೆಂಟ್ ಆಗಿ ಒಂದು ಫ್ಲೈಓವರ್ ಆದ್ರೆ ಅಥವಾ ಮೆಟ್ರೋ ಆದ್ರೆ ನಿಮಗೆ ಫುಲ್ ರೋಡ್ ಫ್ರೀ ಆಗ್ಬಿಡುತ್ತೆ. ಆ ಲಾಂಗ್ ಟರ್ಮಿಗೋಸ್ಕರ ಶಾರ್ಟ್ ಟರ್ಮ್ ಸ್ವಲ್ಪ ಪೇನ್ ಅನ್ನ ತಗೊಂಡ್ರೆ ಲಾಂಗ್ ಟರ್ಮ್ ಪರ್ಮನೆಂಟ್ ಗೇನ್ ಆಗುತ್ತೆ. ಇದಕ್ಕೆ ಹೇಳ್ತೀನಿ, ಶಾರ್ಟ್ ಟರ್ಮ್ ಪೇನ್, ಲಾಂಗ್ ಟರ್ಮ್ ಗೇನ್. ಶಾರ್ಟ್ ಟರ್ಮ್ ಗೇನ್, ಲಾಂಗ್ ಟರ್ಮ್ ಪೇನ್ ಅಂತ. ನೀವು ಶಾರ್ಟ್ ಟರ್ಮ್ ಆಗಿ ನೀವು ಒಳ್ಳೇದಾಗುತ್ತೆ ಅಂತ ನೋಡಿದ್ರೆ ಪರ್ಮನೆಂಟ್ ಪೇನ್ ಅನ್ಭವಿಸ್ಬೇಕಾಗುತ್ತೆ. ಶಾರ್ಟ್ ಟರ್ಮ್ ಸ್ವಲ್ಪ ಪೇನ್ ಅನ್ಭವಿಸಿದ್ರೆ ಲಾಂಗ್ ಟರ್ಮ್ ಪರ್ಮನೆಂಟ್ ಗೇನ್ ಇರುತ್ತೆ. ಯಾವ್ದು ಬೇಕು ನೀವು ಚಾಯ್ಸ್ ಮಾಡಿ. ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ಎಲ್ಲಾ ಫೋಕಸ್ ಮಾಡಿದ್ರೆ ಎಲ್ಲ ಶಾರ್ಟ್ ಟರ್ಮ್ ಇಮಿಡಿಯೇಟ್ಲಿ ಬರ್ತಕ್ಕಂಥದ್ದು ನಾವು ಫೋಕಸ್ ಮಾಡ್ತೀವಿ. ಇಮಿಡಿಯೇಟ್ಲಿ ಬಂದ್ಬಿಡ್ಬೇಕಪ್ಪ. ಎಲ್ರಿಗೂ ಸಹಿತ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಆಗುತ್ತೆ. ಬಂದು 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಎಷ್ಟು ಬಂತು, ನನಗೆ ಬರಲೇ ಇಲ್ಲ ಇನ್ಕಮ್, ಬಿಟ್ಟೋಗ್ಬಿಡ್ತೀವಿ. ನಮ್ಮ ವಿಷನ್ ಲಾಂಗ್ ಟರ್ಮಿಗೆ ಇಲ್ಲ. ಆವಾಗ ನಮಗೆ ಏನ್ ಮಾಡ್ತೀವಿ, ಇಮಿಡಿಯೇಟ್ಲಿ ಬರಲಿಲ್ಲ ಅಂತ ನಾವು ಅಪ್ಸೆಟ್ ಆಗ್ಬಿಡ್ತೀವಿ. ಆದ್ರೆ ಇದು ಯಾವತ್ತೂ ಸಹ ನಾನು ಹೇಳ್ತೀನಿ, ಈ ಒಂದು ಕಾರ್ಯದಲ್ಲಿ ಏನಿದೆ ಇದು 100 ವರ್ಷಗಳ ಬೆಲೆ ಕೊಡ್ತಕ್ಕಂಥ
ತೆಂಗು, ಅಡಿಕೆ, ಮಾವು ಬೆಳಿತಕ್ಕಂಥ ಬೆಳೆ. ಆ ಒಂದು ಸಿಸ್ಟಮ್ ನಾವಿಲ್ಲಿ ಬಿಲ್ಡ್ ಮಾಡ್ತಿದೀವಿ. ಇದೇ ತರ ಇವತ್ತು ಯಾರೆಲ್ಲ ಇವತ್ತು ಅಂಬಾನಿ ಫ್ಯಾಮಿಲಿ ಏನಿದೆ ಅವರೆಲ್ಲ ತಲೆಮಾರುಗಳಿಗೆ ಆಗೋಷ್ಟು ಬಿಲ್ಡ್ ಮಾಡಿದ್ದಾರೆ. ಇವತ್ತು ಆಗಿರ್ತಕ್ಕಂಥ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಎಲ್ಲ ಯಾರು ಓಪನ್ ಮಾಡ್ತಾರೆ ಅವ್ರ ತಲೆಮಾರುಗಳಿಗೆ ಇಂಡಸ್ಟ್ರೀಸ್ ರನ್ ಆಗುತ್ತೆ. ಆ ರೀತಿ ನಾವು ಮಾಡಿದ್ವಿ ನೋಡ್ಕೊಳ್ಳಿ. ನಮ್ಮ ಎಲ್ಲಾ ಮಹಾನ್ ವ್ಯಕ್ತಿಗಳು ಸಹಿತ ಲಾಂಗ್ ಟರ್ಮಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದೇ ತರ ಇನ್ನೊಂದು ನೆಕ್ಸ್ಟ್ ನೋಡೋಣ. ಯಾವ ಅಂಶ ಆವರೇಜ್ ವ್ಯಕ್ತಿಗಳದು ಅವ್ರ ಪರ್ಪಸ್ ಆಫ್ ಲೈಫ್ ಏನಪ್ಪಾ ಅಂದ್ರೆ ಲೈವ್ಲಿಹುಡ್. ಜಸ್ಟ್ ಜೀವನೋದ್ದೇಶ ಹೊಟ್ಟೆಪಾಡು, ಮಜಾ ಮಾಡೋದು, ಪ್ಲಸ್ ನನಗೋಸ್ಕರ ಒಂದಿಷ್ಟು ಆಸ್ತಿ ಮಾಡೋದು. ಏನ್ ನಾನು ಮಾಡ್ತಿದ್ದೀನಿ ಅವತ್ತಿನ ಹೊಟ್ಟೆಪಾಡು ಪ್ಲಸ್ ಫುಲ್ ಎಂಜಾಯ್ ಮಾಡೋದು. ಅದು ಅವ್ರಿಗೂ ಸೆಟ್ ಮಾಡಿ ಮುಂದೇನೋ ಗೊತ್ತಿಲ್ಲ, ಈಗಲೇ ಎಂಜಾಯ್ ಮಾಡೋಣ, ಮಜಾ ಮಾಡೋಣ. ಅದು ಬೇಡ ಅಂತ ಹೇಳ್ತಿಲ್ಲ ನಾನು. ಇವತ್ತು ಎಂಜಾಯ್ ಮಾಡಲೇಬೇಕು, ಇವತ್ತು ಖುಷಿಯಾಗಿರಲೇಬೇಕು. ಆದ್ರೆ ಬರೀ ಎಂಜಾಯ್ ಮಾಡ್ಕೊಂತಾರೆ ಜೀವನ ಕಳೆದು ಬಿಡ್ತೀವಲ್ಲ. ಬರೀ ಹೊಟ್ಟೆಪಾಡಿಗೆ, ಇವತ್ತಿನ ಹೊಟ್ಟೆಪಾಡಿಗೆ ನಾವು ಏನ್ ಕಲಿಸ್ತಾ ಇದೀವಿ ನಮ್ಮ ಮಕ್ಕಳಿಗೆ? ನಾನು ಮಾಡಿದ್ದೆ ಹೊಟ್ಟೆಪಾಡಿಗೆ, ನಮ್ಮಪ್ಪ ಮಾಡಿದ್ದು ಹೊಟ್ಟೆಪಾಡಿಗೆ, ಅವರಪ್ಪ ಮಾಡಿದ್ದು ಹೊಟ್ಟೆಪಾಡಿಗೆ. ನನ್ನ ಮಕ್ಕಳಿಗೆ ಅದನ್ನ ಹೇಳ್ತಾ ಇದ್ದೀನಿ. ನೀನು ನಿನ್ನ ಹೊಟ್ಟೆಪಾಡಿ ವರ್ಕ್ ಮಾಡ್ಕೋ, ನೀನು ನಿನ್ನ ಹೊಟ್ಟೆಪಾಡು ನೋಡ್ಕೋ, ನಿನ್ನ ಕಾಲ ಮೇಲೆ ನೀನ್ ನಿಂತ್ಕೋ, ನೀನು ನಿನ್ನ ಸಂಪಾದನೆ ಮಾಡ್ಕೊಳಕ್ ಸಾಕು ಅಂತ. ಆದ್ರೆ ಇದೇನಾಗ್ತಿದೆ, ನಾನು ಅದೇ ಸಿಸ್ಟಮ್ನ ಕೊಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ. ಅಂಡ್ ಏನು ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ಒಂದು ಮನೆ ಮಾಡಬೇಕು, ಒಂದು ಆಸ್ತಿ ಮಾಡ್ಕೋಬೇಕು, ನನಗೆ ನಾನು ಆಸ್ತಿ ಮಾಡ್ಕೋಬೇಕು ಅಷ್ಟೇ ನಾನು ನೋಡ್ತೀನಿ. ಆದ್ರೆ ಇದು ಆವರೇಜ್ ವ್ಯಕ್ತಿಗಳದ್ದು. ಆದ್ರೆ ಮಿಲೆನಿಯರ್ಸ್ ಮೆಂಟಾಲಿಟಿ ಏನಪ್ಪಾ ಅಂದ್ರೆ ಸಕ್ಸಸ್ ಅಂಡ್ ಮೀನಿಂಗ್ಫುಲ್ ಲೈಫ್ ಅವ್ರದ್ದಾಗಿರುತ್ತೆ. ಕಂಪ್ಲೀಟ್ ಅವ್ರ ಲೈಫು ಸಕ್ಸಸ್ ಕಡೆ ಹೊರಡ್ತಿರುತ್ತೆ, ಯಶಸ್ವಿ ಜೀವನ, ಅರ್ಥಪೂರ್ಣ ಜೀವನ ಕಡೆ ಹೋಗ್ತಿರ್ತಾರೆ. ಅವ್ರು ಏನೇ ಮಾಡಿದ್ರು ಸಹಿತ ಅದ್ರ ಅರ್ಥ ಇರುತ್ತೆ, ತುಂಬಾ ದೊಡ್ಡದಾಗಿ, ತುಂಬಾ ದೊಡ್ಡ ಯಶಸ್ಸು. ಬರೀ ಹೊಟ್ಟೆಪಾಡಿಗೋಸ್ಕರ ಅಲ್ಲ, ಕಂಪ್ಲೀಟ್ ಒಬ್ಬ ಮನುಷ್ಯನ ಸಾಮರ್ಥ್ಯ ಏನಿದೆ ಆ ಎಲ್ಲ ಸಾಮರ್ಥ್ಯನ ಫುಲ್ಫಿಲ್ ಮಾಡ್ತಕ್ಕಂಥ ಕಡೆ ಫೋಕಸ್ ಮಾಡ್ತಿರ್ತಾರೆ. ದಟ್ ಈಸ್ ಮಿಲೆನಿಯರ್ಸ್ ಮೆಂಟಾಲಿಟಿ. ಅವರೆಲ್ಲರೂ ಸಹಿತ ಮಾಡ್ತಕ್ಕಂಥ ಕೆಲಸದಲ್ಲಿ ದೊಡ್ಡದು ಏನಿದೆ ಬರೀ ಹೊಟ್ಟೆಪಾಡಿಗೆ ಅಷ್ಟೇ ಅಲ್ಲ, ನನಗೆ ಆಸ್ತಿ ಮಾಡೋದು ಅಷ್ಟೇ ಅಲ್ಲ, ಒಂದು ಜೀವನದ ಸಾರ್ಥಕತೆ. ನಿಮಗೆ ಚೆಕ್ ಮಾಡ್ಕೊಳ್ಳಿ, ನೀವು ಮಾಡ್ತಕ್ಕಂಥ ಒಂದು ಜೀವನ ಅರ್ಥಪೂರ್ಣವಾಗಿದೆಯಾ, ತೃಪ್ತಿಕರವಾಗಿದೆಯಾ? ಅದು ಸಾಧ್ಯತೆ ಇದೆ ನಮ್ಮಲ್ಲಿ. ನಾನು ಆ ಯೋಚನೆ ಮಾಡಿಲ್ಲ, ಅದಕ್ಕೆ ನಾನು ಅದ್ರ ಕಡೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ನಾನಿವತ್ತು ಬರೀ ಹೊಟ್ಟೆಪಾಡು. ನಿರ್ಭಯದ ಸ್ವಾಮೀಜಿ ಹೇಳ್ತಾ ಇದ್ದಿಲ್ವಾ, ಹೊಟ್ಟೆಪಾಡಿಗೋಸ್ಕರ ಮಾಡಿ, ಆದ್ರೆ ಅಲ್ಲೇ ಯಾಕೆ ನಿಂತ್ಕೊಳ್ತೀರಾ ಅಂತ. ಅಲ್ಲೇ ನಿಂತ್ಕೊಳ್ಳೋದು ಬೇಕಿಲ್ಲ, ಇನ್ನು ಮುಂದುವರಿಯೋಣ. ನನ್ನ ಥಿಂಕಿಂಗ್ನ ನಾನು ಎಕ್ಸ್ಪ್ಯಾಂಡ್ ಮಾಡೋಣ. ಆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಖಂಡಿತ ನಮಗೆ ಆ ಸಾಧ್ಯತೆ ಇದೆ. ಎಲ್ಲರೂ ಸಹಿತ ಜೀವನನ ಸಾರ್ಥಕ ಜೀವನ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಆದರೆ ನನ್ನ ಆಲೋಚನೆ ಚಿಕ್ಕದಿರೋದ್ರಿಂದ ನಾನು ಬರೀ ಚಿಕ್ಕದಾಗಿ ನಾನು ಮಾಡ್ತಾ ಹೋಗ್ತೀನಿ. ಬರೀ ಎಂಜಾಯ್ ಮಾಡೋದೇ ನಮ್ಮ ಜೀವನ ಆಗೋಗ್ಬಿಡುತ್ತೆ. ಆದರೆ ಫ್ಯೂಚರ್ಗೆ ನಾನೇನು ಸಹ ಸೆಕ್ಯೂರ್ ಮಾಡ್ಕೊಳ್ಳೋದಿಲ್ಲ, ಅಥವಾ ಫ್ಯೂಚರಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆ, ಅದು ನಮಗೆ ಮಿಸ್ ಆಗೋಗ್ಬಿಡುತ್ತೆ. ಇದು ಮುಂದಿನ ನೋಡೋಣ. ಇನ್ನೊಂದೇನಪ್ಪ ಅಂದ್ರೆ ಅವರೇಜ್ ವ್ಯಕ್ತಿಗಳು ವರ್ಕ್ ಫಾರ್ ಅದರ್ಸ್, ಬೇರೆಯವರ ಕನಸಿಗೆ ವರ್ಕ್ ಮಾಡ್ತಾ ಕೂತ್ಕೊಳ್ತಾರೆ. ಇವತ್ತು ನಾವು ಕೆಲಸ ಮಾಡ್ತಿದ್ದೀವಿ, ಖಂಡಿತ ತಪ್ಪಲ್ಲ, ಅದು ನಾನು ಹೊಟ್ಟೆಪಾಡಿಂದ ಮಾಡಬೇಕು. ಆದ್ರೆ ನನ್ನ ಸಾಮರ್ಥ್ಯ ಅಷ್ಟೇನಾ ಅಂತ. ಇವತ್ತೊಂದು ಕಂಪ್ನಿ ರನ್ ಆಗ್ತಿರುತ್ತೆ, ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ ಅವರ ಕನಸನ್ನ ಫುಲ್ಫಿಲ್ ಮಾಡೋದಕ್ಕೆ, ಕಂಪನಿ ಓನರ್ ಕೆಲಸನ ಫುಲ್ಫಿಲ್ ಮಾಡೋದಕ್ಕೆ. ಅದು ನನ್ನ ಹೊಟ್ಟೆಪಾಡಿಗೋಸ್ಕರ. ಈಗ ಯೋಚನೆ ಮಾಡಿ, ನಾನು ಕೆಲಸ ಮಾಡ್ತಿರೋದು ಖಂಡಿತ ನನಗೆ ಸ್ಯಾಲ್ರಿ ಬರ್ತಿದೆ, ಆದ್ರೆ ಅದು ನನಗೆ ಪೀನಟ್ಸ್. ನನ್ನ ಸಾಮರ್ಥ್ಯಕ್ಕೆ ಯಾವುದೇ ಒಂದು ಕೆಲಸಕ್ಕೆ ನಾನು ಹೋಗ್ತಿದ್ದೀನಲ್ವಾ, ನನ್ನ ಕೆಲಸಕ್ಕೆ ನಾನು ಹೋಗ್ತಿರೋದಕ್ಕೆ, ನಾನು ಫಾರ್ ಎಕ್ಸಾಂಪಲ್ ನಾನು 10,000 ಸಂಬಳ ತಗೊಳ್ತಾ ಇದ್ದೀನಿ ಅಂದ್ರೆ ನನ್ನಿಂದ ಕಂಪನಿಗೆ ಬರೀ 10,000 ಮಾತ್ರ ಲಾಭ ಆಗ್ತಿರುತ್ತಾ? ಯೋಚನೆ ಮಾಡಿದ್ದೀರಾ ನಿಮ್ಮಿಂದ ಆ ಕಂಪನಿಗೆ ಎಷ್ಟೆಲ್ಲ ಲಾಭ ಇದೆ ಅಂತ? ಲಕ್ಷಾಂತರ ರೂಪಾಯಿ ಲಾಭ ಬಂದ್ರೆ ಮಾತ್ರ ನಿಮಗೆ 10,000 ರೂಪಾಯಿ ಸ್ಯಾಲ್ರಿ ಕೊಡೋದು. ಎಸ್ ಆರ್ ನೋ? ಅಂದ್ರೆ ಅರ್ಥ ನಿಮಗೆ ಸಾಮರ್ಥ್ಯ ಇರೋದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದು, ಆದ್ರೆ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಇನ್ನೊಬ್ರು ಕನಸಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಅದನ್ನೇ ನನಗೆ ನಾನು ವರ್ಕ್ ಮಾಡ್ಕೊಂಡ್ರೆ ಆ ಸಾಮರ್ಥ್ಯ ನನಗೆ ಇದೆ, ಆದ್ರೆ ನಾನು ಒಬ್ಬ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಆ ಎಂಪ್ಲಾಯ್ ಆಗಿ ಕೆಲಸ ಮಾಡೋದ್ರಿಂದ ನನ್ನ ಎಫರ್ಟು ಕಂಪನಿಗೆ ಸಂತೋಷ, ಕಂಪನಿಯವರು ದೊಡ್ಡದಾಗಿ ಸೃಷ್ಟಿ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ದಟ್ ಈಸ್ ಸೆಕೆಂಡ್ರಿ. ಆದ್ರೆ ಇದನ್ನ ನಾನು ನೋಡ್ಬೇಕಾಗಿರೋದು, ಲಕ್ಷಾಂತರ ರೂಪಾಯಿ ನಾನು ಕಂಪನಿಗೆ ಲಾಭ ಕೊಡಬಲ್ಲೆ ಅಂದ್ರೆ ನಾನು ಅದನ್ನ ಯಾಕೆ ಮಾಡ್ಕೊಳಕ್ಕಾಗಲ್ಲ? ನನಗೆ ಯಾಕೆ ಆ ಸಾಮರ್ಥ್ಯ ಇಲ್ಲ? ಆ ರೀತಿನಲ್ಲಿ ನಾನು ಯೋಚನೆ ಮಾಡಿದ್ದೇನೆ ನೋಡಿ. ಆದ್ರೆ ಮಹಾನ್ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರು ಸ್ವತಃ ಅವ್ರ ಏಳಿಗೆಗೆ ವರ್ಕ್ ಮಾಡ್ತಾರೆ, ಜೊತೆಗೆ ಬೇರೆಯವರ ಕನಸನ್ನು ಫುಲ್ಫಿಲ್ ಮಾಡ್ಕೊಳಕ್ ವರ್ಕ್ ಮಾಡ್ತಾರೆ, ಬೇರೆಯವ್ರ ಕನಸನ್ನು ಸಹಿತ ಈಡೇರಿಸ್ಕೊಳಕ್ ವರ್ಕ್ ಮಾಡ್ತಾರೆ. ಅಂದ್ರೆ ಅವರು ಕಂಪನಿನ ಹುಟ್ಟಾಕ್ತಾರೆ, ಕಂಪನಿನ ಹುಟ್ಟಾಕ್ಬಿಟ್ಟು ಅವರು ಒಂದು ದೊಡ್ಡ ಇಂಡಸ್ಟ್ರಿನ ಹುಟ್ಟಾಕ್ತಾರೆ.
ಅವ್ರಿಗೆ ಅವ್ರ ಸ್ವಂತಹ ಆಸ್ತಿ ಮಾಡ್ಕೊಳ್ತಾರೆ, ಪ್ಲಸ್ ಅವರು ನೂರಾರು ಜನಕ್ಕೆ ಕೆಲಸ ಕೊಡ್ತಾರೆ. ಅಂದ್ರೆ ನಾನು ನಿಮಗೆ ಕೇಳ್ತಾ ಇರೋದು, ನೀವು ಕೆಲಸ ಮಾಡ್ತಿದ್ದೀರಾ ಬೇರೆ ಕಂಪ್ನಿಯಲ್ಲಿ, ಗ್ರೇಟಾ, ಆದ್ರೆ ಅಷ್ಟೇನಾ ನಿಮ್ ಸಾಮರ್ಥ್ಯ? ನೀವು ಬರೀ ಒಬ್ರು ಹೋಗಿ ಕೆಲಸ ಮಾಡಿ ಬರೋದಲ್ಲ, ನೀವೊಬ್ರು ಒಂದು ಅಂಗಡಿ ಓಪನ್ ಮಾಡ್ಕೊಂಡು ನೀವೊಂದು ತಿಂಗಳು 20-30-40 ಸಾವಿರ ಸಂಪಾದನೆ ಮಾಡೋದಲ್ಲ, ಅಷ್ಟೇನಾ ಸಾಮರ್ಥ್ಯ? ನೀವು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ನಾನು ಅವಕಾಶ ಕಲ್ಪಿಸಿಕೊಡ್ಬಲ್ಲೆ ಅಂತ ಯೋಚನೆ ಮಾಡಿದ್ದೀನ ನೋಡಿ. ನಾನು ನೂರಾರು ಜನ, ಸಾವಿರಾರು ಜನಕ್ಕೆ ನಾನು ಕೆಲಸ ಕೊಡಬಲ್ಲೆ, ಅವರ ಜೀವನದಲ್ಲಿ ಪರಿವರ್ತನೆ ತರಬಲ್ಲೆ, ಆ ಯೋಚನೆ ಮಾಡಿದ್ದೀನ? ಇದು ಅವರೇಜ್ ವ್ಯಕ್ತಿಗಳು ಮಾಡೋದಿಲ್ಲ. ಇದೆಲ್ಲದು ಮಿಲಿನಿಯರ್ಸ್, ಹೈಲಿ ಸಕ್ಸಸ್ಫುಲ್ ಪೀಪಲ್ಗಳು ಮಾತ್ರ ಈ ತರ ಯೋಚನೆ ಮಾಡ್ತಾರೆ. ನಾನು ನನ್ನಿಂದ ಬೇರೆಯವ್ರ ಲೈಫಲ್ಲಿ ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತ. ಇದಕ್ಕೆ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ನನಗಿದೆ, ನಮ್ಮ ವಿಜಯ್ ಸಂಕೇಶ್ವರ್. ನಿಮಗೆಲ್ಲ ಗೊತ್ತಿದೆ, ಅವ್ರು ಆಡಿದರೆ ಲಾರಿ ಕ್ಲೀನರ್ ಆದವರು. ಇವತ್ತು ಅವರು ಹೇಗೆ ವರ್ಕ್ ಮಾಡ್ತಾರೆ ಅಂದ್ರೆ, ಅವ್ರು ವರ್ಕ್ ಮಾಡೋದು ದಿನಕ್ಕೆ 17-18 ಗಂಟೆ. ಅವ್ರು ಬೆಳಗ್ಗೆ 3-3:30 ಎದ್ದು ಬಿಡ್ತಾರೆ. ಅವ್ರು ಹೇಳ್ತಾರೆ, ಒಬ್ರು ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರು ಅವರು, ಏನಕ್ಕೆ ನೀವು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನೀವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಅಂತ. ಅವ್ರು ಹೇಳ್ತಾರೆ, ಒಂದೇ ಒಂದು, ನಾನು ಎದ್ದಾಳ್ತಾ ಇರೋದು ಯಾಕೆ ಅಂದ್ರೆ ನನ್ನಿಂದ ಸಾವಿರಾರು ಫ್ಯಾಮಿಲಿಗಳು ಜೀವಿಸ್ತಾ ಇದೆ. ನಾನು ಒಬ್ಬನು ಕೆಲಸ ಮಾಡೋದ್ರಿಂದ ನನ್ನ ಸಾವಿರಾರು ಫ್ಯಾಮಿಲಿಗಳಿಗೆ ನಾನು ಅನ್ನ ಕೊಡ್ತಾ ಇದ್ದೀನಿ. ಅವರಿಗೋಸ್ಕರ ಕೆಲಸ ಮಾಡೋದ್ರಿಂದ ಇದು ಯಾವುದು ನನಗೆ ಟಯರ್ಡ್ ಅನ್ಸೋದಿಲ್ಲ, ನನಗೆ ಸುಸ್ತು ಅನ್ಸೋದಿಲ್ಲ ಅಂತ. ದಟ್ ಈಸ್ ಕಾಲ್ಡ್ ಮಿಲೆನಿಯರ್ಸ್ ಮೆಂಟಾಲಿಟಿ. ವಿಜಯ್ ಸಂಕೇಶ್ವರ್ ಸುಮ್ಮನೆ ವಿಜಯ್ ಸಂಕೇಶ್ವರ್ ಆಗಿಲ್ಲ, ಒಬ್ಬ ಆರ್ಡಿನರಿ ಲಾರಿ ಕ್ಲೀನರ್. ಯೋಚನೆ ಮಾಡಿ, ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ. ಇದು ಅವರು ಇನ್ನೊಬ್ರು ಕನಸಿಗೆ ವರ್ಕ್ ಮಾಡಿದ್ರು. ಧೀರುಭಾಯಿ ಅಂಬಾನಿ ಹೇಗೆ ಧೀರುಭಾಯಿ ಅಂಬಾನಿ ಆದ್ರು? ಅವ್ರದ್ದು ವಿಶೇಷತೆ ಏನು ಗೊತ್ತಾ? ಅವರ ಶೇರ್ ಹೋಲ್ಡರ್ಸ್ಗೆ ಅವ್ರು ಯಾವತ್ತೂ ಸಹಿತ ಫೋಕಸ್ ಒಂದೇ, ನನ್ನ ಶೇರ್ ಹೋಲ್ಡರ್ಸು ಹೈಯೆಸ್ಟ್ ಪ್ರಾಫಿಟ್ ಮಾಡಬೇಕು. ದಟ್ ಈಸ್ ಅ ಸೀಕ್ರೆಟ್. ಅವರು ಶೇರ್ ಹೋಲ್ಡರ್ಸ್ ಹೈಯೆಸ್ಟ್ ಪ್ರಾಫಿಟ್ ಮಾಡೋದಕ್ಕೋಸ್ಕರ ಇವತ್ತು ರಿಲಯನ್ಸ್ ಅಂತಕ್ಕಂಥ ದೊಡ್ಡ ಇಂಡಸ್ಟ್ರಿ ಬೆಳೀತು. ವಿಜಯ್ ಶಂಕೇಶ್ವರ್ ತರ ನನ್ನ ಕೆಲಸಗಾರರು ತೃಪ್ತಿಯಾಗಿರ್ಬೇಕು, ಅವರಿಗೆ ನಾನು ಅವಕಾಶ ಕೊಡಬೇಕು ಅಂತ ಆ ಮೆಂಟಾಲಿಟಿ ಇದ್ದಿದ್ದಕ್ಕೆ ಅವ್ರು ವಿಜಯ್ ಸಂಕೇಶ್ವರ್ ಆಗಿದ್ದು. ದಟ್ ಈಸ್ ಕಾಲ್ಡ್ ಮಿಲೆನಿಯರ್ಸ್ ಮೆಂಟಾಲಿಟಿ. ಆದ್ರೆ ನಾನೇನು ಮಾಡ್ತಾ ಇದ್ದೀನಿ, ನನಗೆ ಸ್ಯಾಲ್ರಿ ಬಂದ್ರೆ ಸಾಕು, ನಾನು ಹೆಂಗೆ ಸ್ಯಾಲ್ರಿ ಸಂಪಾದನೆ ಮಾಡೋಣ, ನಾನು ಹೆಂಗೆ ಇವತ್ತು 10,000 ಇರೋದು 12,000 ಮಾಡ್ಕೊಳ್ಳೋಣ, 15,000 ಮಾಡ್ಕೊಳ್ಳೋಣ, ಅಷ್ಟೇ ನನ್ನ ಯೋಚನೆ ನಡೀತಿರುತ್ತೆ. ಅದಷ್ಟೇನಲ್ಲ ನನ್ನ ಸಾಮರ್ಥ್ಯ ಅನ್ನೋದು ನಾನು ನೋಡ್ಬೇಕು. ನಾನು ಹೇಗೆ ಯೋಚನೆ ಮಾಡ್ತೀನಿ ಹಾಗೆ ನನ್ನ ಬ್ರಹ್ಮಾಂಡ ನನಗೆ ಸಪೋರ್ಟ್ ಮಾಡುತ್ತೆ. ನಾನೇ ಡಿಕ್ಲೇರ್ ಮಾಡ್ಕೊಳ್ತೀನಿ. ನಾನು ಇನ್ನೊಬ್ಬರನ್ನೂ ಸಕ್ಸಸ್ ಮಾಡಿಸಿ ನಾನು ಸಕ್ಸಸ್ ಹೋಗೋದು ಹೇಗಿರುತ್ತೆ, ನಾನು ವರ್ಕ್ ಮಾಡಿ ಬೇರೆಯವ್ರನ್ನ ಸಕ್ಸಸ್ ಮಾಡೋದು ಹೇಗಿರುತ್ತೆ, ಇದ್ರ ಬಗ್ಗೆ ಡಿಫ್ರೆನ್ಸ್ ನಾವು ಚೆಕ್ ಮಾಡಿದೀವಿ ನೋಡ್ಕೊಳ್ಳಿ. ಇಷ್ಟು ಸಾಮರ್ಥ್ಯ ನಮ್ಮಲ್ಲಿದೆ. ಮುಂದೆ ಇನ್ನೊಂದೇನು ಅಂದ್ರೆ, ಆರ್ಡಿನರಿ ವ್ಯಕ್ತಿಗಳು ದೇ ಕೀಪ್ ಆನ್ ಚೇಂಜಿಂಗ್ ದರ್ ಜಾಬ್ಸ್ ಅಥವಾ ಬಿಸ್ನೆಸ್ ಕೆಲಸಗಳನ್ನ ಬದಲಾಯಿಸ್ತಾನೆ ಇರ್ತಾರೆ. ಇವತ್ತೊಂದು ನೆಕ್ಸ್ಟ್ ಒಂದು 6 ತಿಂಗಳು ವರ್ಕ್ ಮಾಡೋದು ಬಿಟ್ಬಿಡೋದು, ಇನ್ನೊಂದ್ ಕಡೆ ಹೋಗೋದು, ವರ್ಷ ವರ್ಕ್ ಮಾಡೋದು ಬಿಟ್ಬಿಡೋದು, ಇನ್ನೊಂದ್ ಕಡೆ ಹೋಗೋದು. ಇವತ್ತೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ವರ್ಕ್ ಆಗಿಲ್ವಾ, ಇನ್ನೊಂದು ಹೋಗೋದು. ಇದೇ ತರ ಬೇರೆ 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 ಕೆಲಸಗಳನ್ನ ಚೇಂಜ್ ಮಾಡ್ತಾ ಇರೋದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಈ ತರ ಕೀಪ್ ಆನ್ ದೇ ಆರ್ ಶಿಫ್ಟಿಂಗ್ ದಿ ಜಾಬ್ಸ್, ಚೇಂಜಿಂಗ್ ದಿ ಜಾಬ್ಸ್. ಅದು ತಪ್ಪು ಅಂತಲ್ಲ, ಬಟ್ ನಾನು ಅವರೇಜ್ ಆಗಿರ್ತೀನಲ್ಲಿ ಅಂತ. ನನ್ನ ಸಾಮರ್ಥ್ಯ ಏನೋ ಬರೀ ಸಣ್ಣ ಪುಟ್ಟ ಸೆಟ್ ಆಗಿಲ್ವಾ, ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಆದರೆ ಮಿಲಿನಿಯರ್ಸ್ ಏನ್ ಮಾಡ್ತಾರೆ, ಹೈಲಿ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ, ಅವರು ದೇ ಬಿಲ್ಡ್ ಪೈಪ್ಲೈನ್, ದೇ ಬಿಲ್ಡ್ ಅ ಸಿಸ್ಟಮ್, ಲಿವರೇಜಿಂಗ್ ಅಂತ. ನಿರಂತರವಾಗಿ ಆದಾಯ ಬರಬೇಕು ಅಂತ ಕೆಲಸನ ಮಾಡ್ತಾರೆ. ದ ಬೆಸ್ಟ್ ಲಾಂಗ್ ಟರ್ಮ್ ಒಂದು ಸಿಸ್ಟಮ್ನ ಸೃಷ್ಟಿ ಮಾಡ್ತಾರೆ. ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಮಾಡಿದ್ರಲ್ಲ ಇನ್ಕಮ್ ಬರೋದು, ಒಂದು ಸಿಸ್ಟಮ್ ಕೆಲಸ ಮಾಡ್ತಿರುತ್ತೆ, ಅದ್ರ ಪಾಡಿಗೆ ಅದು ಇನ್ಕಮ್ ಬರ್ತಿರುತ್ತೆ. ದಟ್ ಈಸ್ ಕಾಲ್ಡ್ ಪೈಪ್ಲೈನ್ ಬಿಲ್ಡಿಂಗ್ ಅಂತ. ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಹೇಗಿದೆ, ನಾನು ಹೋಗ್ಬೇಕು, ಕೆಲಸ ತಗೊಂಡ್ಬರ್ಬೇಕು, ಇನ್ಕಮ್ ತಗೊಂಡ್ಬರ್ಬೇಕು, ಅದು ಸ್ವಲ್ಪ ದಿವಸ ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತೀನಿ. ಆದರೆ ಹೈಲಿ ಸಕ್ಸಸ್ಫುಲ್ ಪೀಪಲ್ ದೇ ಬಿಲ್ಡ್ ಅ ಬಿಸ್ನೆಸ್ ಫಾರ್ ದಿ ಲಾಂಗ್ ಟರ್ಮ್ ಅಂಡ್ ಲಿವರೇಜಿಂಗ್ ಅಂದ್ರೆ ಏನು, ನಾನು ಇಲ್ಲದೆ ಇದ್ರೂ ಸಹಿತ ಕೆಲಸ ಆಗ್ಬೇಕು. ದಟ್ ಈಸ್ ಕಾಲ್ಡ್ ಲಿವರೇಜಿಂಗ್. ನೀವು ನೋಡಿ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ಕಮ್ ಬರುತ್ತೆ. ನೀವೇನಾದ್ರೂ ಕೆಲಸ ಮಾಡಲಿಲ್ಲ 1 ತಿಂಗಳು 1 ವರ್ಷ ಅಂದ್ರೆ ಇನ್ಕಮ್ ಬರುತ್ತಾ? ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಇವತ್ತು ನನಗೆ ತುಂಬಾ ಖುಷಿ ಆಗುತ್ತೆ ಈ ಬಿಸ್ನೆಸ್ ಅಲ್ಲಿ. ಇಷ್ಟೊಂದೆಲ್ಲ ಏನು ನಾನು ರಿಸರ್ಚ್ ಮಾಡಿ ಒಂದು 6-7 ವರ್ಷ ನಾನು ಮೋದಿ ಕೇರ್ ಮಾಡಲಿಲ್ಲ. ಯಾಕೆ ಅಂದ್ರೆ ಮೋದಿ ಕೇರ್ಲಿ ನನಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಿರೋದಕ್ಕೆ ಇದೆಲ್ಲ ಮಾಡೋಕ್ಕಾಯ್ತು. ಆ ಲಿವರೇಜಿಂಗ್ ಇನ್ಕಮ್ ನನಗೆ ಮೋದಿ ಕೇರ್ಲಿ ಬರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಒಂದು ರಿಸರ್ಚ್ ಅನ್ಕಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಸಹಿತ ಇನ್ಕಮ್ಗೋಸ್ಕರನೇ ಬಂದಿರೋದು. ಈ ತರ ಆಲ್ರೆಡಿ ಒಂದು ಸಿಸ್ಟಮ್ ರೆಡಿ ಆಗಿದ್ದಕ್ಕೆ ಅದನ್ನ ಇನ್ನೂ ಅತ್ಯುನ್ನತವಾಗಿ ಮಾಡೋದು ಹೇಗೆ ಅಂತ ನಾನು ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ಇನ್ಕಮೂ ಬರ್ತಿತ್ತು, ನಾನು ಈ ಕೆಲಸನೂ ಮಾಡ್ತಿದ್ದೆ. ನನಗೆ ಇನ್ಕಮ್ ಬರಲಿಲ್ಲ ಅಂದಿದ್ರೆ ಈ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ದಟ್ ಇಸ್ ಅ ಬ್ಯೂಟಿ ಇನ್ ಮೋದಿ ಕೇರ್. ಈಗ ನೋಡೋಣ ಹೇಗೆ ಇದು ಪೈಪ್ಲೈನ್ ಸಿಸ್ಟಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಡೀ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾನೇ ಪಾಪ್ಯುಲರ್ ಎಕ್ಸಾಂಪಲ್ ಇದು. ಒಂದು ಹಳ್ಳಿನಲ್ಲಿ ಇಬ್ರು
ಅಣ್ಣ ತಮ್ಮ ಇದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಆ ಹಳ್ಳಿಗೆ ನೀರು ತಗೊಂಡು ಬರ್ಬೇಕಿತ್ತು. ಒಂದು ಗುಡ್ಡದ ಮೇಲೆ ಒಂದು ನೀರಿನ ವ್ಯವಸ್ಥೆ ಇತ್ತು, ಹಳ್ಳಿ ಕೆಳಗಡೆ ಇತ್ತು. ಅಲ್ಲಿಗೆ ಹೋಗಿ ತಗೊಂಡು ಬರೋರು. ಎಲ್ಲರೂ ಹೋಗ್ಬಿಟ್ಟು ಪ್ರತಿದಿನ ಬಕೆಟ್ ಕೊಡಪಾನದಲ್ಲಿ ನೀರು ತಗೊಂಡು ಬರೋರು. ನೀರು ತಗೊಂಡು ಬರೋದು, ಅಲ್ಲಿಂದ ನೀರು ತಗೊಂಡು ಬಂದ್ರೆ ಮಾತ್ರ ಆ ಊರಿಗೆ ನೀರು ಆಗ್ಬೇಕಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಯೋಚನೆ ಮಾಡ್ದ, ನಾನು ನೀರು ತಗೊಂಡ್ಬರೋದಿಲ್ಲ. ಕೆಲಸ ಮಾಡ್ತಾ ಇದ್ದ ಬೇರೆ ಕೆಲಸ, ಪಾರ್ಟ್ ಟೈಮಲ್ಲಿ ಸೀರಿಯಸ್ ಆಗಿ ಡೈಲಿ ಗುಂಡಿ ಅಗಿತಾ ಆಯ್ತಾ. ಗುಂಡಿ ಅಗದು ಕೆಲವು ತಿಂಗಳ ನಂತರ ಪೈಪ್ನ ಫಿಕ್ಸ್ ಮಾಡ್ದ. ಆ ಗುಡ್ಡದಿಂದ ಹಳ್ಳಿಗೆ ಪೈಪ್ನ ಫಿಟ್ ಮಾಡ್ದ. ಆ ಪೈಪ್ನ ಫಿಟ್ ಮಾಡಿದ ಮೇಲೆ ಎಲ್ರಿಗೂ ಸಹಿತ ಆಶ್ಚರ್ಯ ಆಗ್ತಿತ್ತು, ಇವನೇನು ಕೆಲಸ ಮಾಡ್ತಾ ಇದ್ದಾನೆ, ಇವನೇನು ಮಾಡೋ ಕೆಲಸದ ಏನೋ ಮಾಡ್ತಾ ಇದ್ದಾನೆ ಅಂತ. ಎಲ್ಲರೂ ಪ್ರತಿನಿತ್ಯ ನೀರು ತಗೊಂಡ್ಬರ್ತಾ ಇದ್ರು. ಇವನು ಮಾಡ್ತಾ ಒಂದಿನ ಫುಲ್ ಪೈಪ್ ಲೈನ್ ಫಿಟ್ ಆಗಿ ಆಶ್ಚರ್ಯ ಆಗೋಯ್ತು ಎಲ್ರಿಗೂ. ಆ ನೀರು ಮನೆಗೆ ಬಂತು. ದಟ್ ಈಸ್ ಕಾಲ್ಡ್ ಪೈಪ್ ಲೈನ್ ಫಿಕ್ಸಿಂಗ್ ಅಂತ. ಅವನು ಅದೇ ತರನೇ ದಿನ ನೀರು ತಂದಿದ್ರೆ, ನೀರು ತಂದು ದಿನಪೂರ್ತಿ ಬರೀ ಅದರಲ್ಲೇ ನೀರು ತರದಲ್ಲೇ ಸುಸ್ತಾಗ್ತಿದ್ದ. ಆದ್ರೆ ಸ್ಮಾರ್ಟ್ ವರ್ಕ್ ಏನು, ಒಂದು ಪೈಪ್ನ ಫಿಟ್ ಮಾಡಿದ್ದು, ಆ ಪೈಪ್ನಲ್ಲಿ ಟ್ಯಾಪ್ ತಿರುಗಿದ ತಕ್ಷಣ ನೀರು ಬರುತ್ತೆ. ಜಸ್ಟ್ ಯೋಚನೆ ಮಾಡಿ, ಆ ಒಂದು ಸಿಸ್ಟಮ್ ಮಾಡಿಲ್ಲ ಅಂದಿದ್ರೆ ಅವ್ನು ಲೈಫ್ ಲಾಂಗ್ ಕಷ್ಟಪಡಬೇಕಿತ್ತು. ಇವತ್ತು ನಿಮ್ಮ ಇನ್ಕಮ್ ಹಾಗೆ ಆಗಿದೆ. ನಾವೇನ್ ಮಾಡ್ತಿದೀವಿ, ನಾವು ಪೈಪ್ ಲೈನ್ ನ ಫಿಟ್ ಮಾಡ್ತಿದೀವಾ? ನಮ್ಮ ಇನ್ಕಮ್ ರೆಗ್ಯುಲರ್ ಬರೋದಕ್ಕೆ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಿದೀವಾ? ನೋ. ನಾವು ಹೋಗೋದು ಒತ್ಕೊಂಡ್ ಬರೋದು ಹಾಗಾಗಿದೆ ನಮ್ಮ ಜೀವನ. ಎಲ್ಲಿ ತನಕ ನೀವು ಒತ್ಕೊಂಡ್ ಬರ್ತಿರ್ತೀರಾ, ಸಾಯತಂಗ ಒತ್ಕೊಂಡೇ ಬರ್ತಿರ್ಬೇಕು. ಆದ್ರೆ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಿದ್ರೆ, ಸಿಸ್ಟಮ್ ನಿಮಗೋಸ್ಕರ ವರ್ಕ್ ಮಾಡ್ತಿದ್ರೆ, ಇವತ್ತು ನಾರಾಯಣ ಮೂರ್ತಿ ಇದ್ದಾರೆ, ಇನ್ಫೋಸಿಸ್, ಲಕ್ಷಾಂತರ ಕಂಪ್ನಿಗಳು ಜನಗಳಿದ್ದಾರೆ, ಆದ್ರೆ ಅವರೊಬ್ಬರೇ ಇರೋದು ಹೇಗೆ? ಅದೊಂದು ಸಿಸ್ಟಮ್ ಬಿಲ್ಡ್ ಆಗಿದೆ. ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಒಳಗಡೆ ಇದ್ದಾಗ, ಆ ಸಿಸ್ಟಮ್ನ ಸೃಷ್ಟಿ ಮಾಡಿದ್ರೆ ಆ ಸಿಸ್ಟಮ್ ವರ್ಕ್ ಮಾಡ್ತಿರುತ್ತೆ. ಆ ತರ ಒಂದು ಪೈಪ್ ಲೈನ್ ಸಿಸ್ಟಮ್ನ ನಾವು ಬಿಲ್ಡ್ ಮಾಡಿದೀವ, ಚೆಕ್ ಮಾಡ್ಕೊಳ್ಳಿ. ನೀವು ಮಾಡ್ತಕ್ಕಂಥ ಕೆಲಸ ಪೈಪ್ ಲೈನ್ ಬಿಲ್ಡಿಂಗ್ ಇದೆಯಾ, ಜಸ್ಟ್ ಆರ್ಡಿನರಿ ಅವತ್ತಿನ ಕೆಲಸಕ್ಕೆ ವರ್ಕ್ ಮಾಡ್ತಿದ್ದೀರಾ? ಇಲ್ಲಿ ಜಾಬ್ ಚೇಂಜ್ ಆಗ್ತಿದೀವಲ್ವಾ, ಅದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಟೀಮ್ ಕಟ್ಟೋದು, ವರ್ಕ್ ಆಗ್ಲಿಲ್ವಾ ಇನ್ನೊಂದು ಟೀಮ್, ಇವನು ವರ್ಕ್ ಮಾಡ್ಲೋ ಅವ್ನು ಬಿಟ್ಟಾಕಿ, ಇನ್ನೊಬ್ಬನ ಹಿಡ್ಕೊಳ್ಳೋಣ, ಇನ್ನೊಬ್ಬನ ನೋಡೋಣ, ಅವ್ನು ಇಲ್ದಿದ್ರೆ ಏನು ಇನ್ನೊಬ್ಬನ ನೋಡ್ತೀನಿ. ಹೀಗೆ ಮಾಡ್ಕೊಂಡು ಹೋಗ್ತಿದೀವಿ. ಆ ವ್ಯಕ್ತಿಗೆ ಏನ್ ನಾವು ಜ್ಞಾನ ಕೊಡಬೇಕು, ಆ ವ್ಯಕ್ತಿ ಜೊತೆ ಏನ್ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು, ಆ ವ್ಯಕ್ತಿನ ಹೇಗೆ ಸಿಸ್ಟಮ್ಗೆ ಕರ್ಕೊಂಡು ಬರ್ಬೇಕು. ಇವಾಗ ಒಂದು ಅದ್ಭುತವಾದ ಸಿಸ್ಟಮ್ ಇದೆ, ಮೋದಿ ಕೇರ್ಲಿ ಅದ್ಭುತವಾದ ಪ್ಲಾನ್ ಇದೆ. ಇವತ್ತು ನೀವೆಲ್ಲ ಸೇರಿ ಒಂದು ಎಕ್ಸ್ಟ್ರಾರ್ಡಿನರಿ ಸಿಸ್ಟಮ್ ನ ಬಿಲ್ಡ್ ಮಾಡ್ತಾ ಇದೀವಿ ಥ್ರೂ ದಿಸ್ ಡೈಮಂಡ್ ಕ್ಲಾಸ್ ವಿತ್ ನಾಲೆಡ್ಜ್. ಇದೆಲ್ಲದೂ ಒಂದು ಸಿಸ್ಟಮ್. ಈ ಸಿಸ್ಟಮ್ಗೆ ಕನೆಕ್ಟ್ ಆಗ್ಬೇಕು. ನಾನು ಸಿಸ್ಟಮ್ ನ ಫಾಲೋ ಮಾಡ್ಬೇಕಿಲ್ಲಿ, ಅದೇ ತರ ನನ್ನ ಟೀಮ್ ಸಿಸ್ಟಮ್ ನ ಫಾಲೋ ಮಾಡುತ್ತೆ. ಯಾವಾಗ ನಾನು ಮತ್ತೆ ನನ್ನ ಟೀಮ್ ಸಿಸ್ಟಮ್ ನ ಫಾಲೋ ಮಾಡ್ತೀವಿ, ಅವಾಗ ಆಟೋಮೆಟಿಕ್ಲಿ ನಮ್ಮ ಇನ್ಕಮ್ ಪರ್ಮನೆಂಟ್ ಆಗಿ ಲಿವರೇಜ್ ಆಗುತ್ತೆ. ಲಿವರೇಜಿಂಗ್ ಅಂದ್ರೆ ಏನು? ನೀವು 1 ಗಂಟೆ ಕೆಲಸ ಮಾಡ್ತಿದ್ದೀರಾ, ಆ 1 ಗಂಟೆ ಕೆಲಸ ಮಾಡಿದ್ರೆ 1 ಗಂಟೆ ಲಾಭ ಅಷ್ಟೇ ಬರುತ್ತೆ. ನಿಮ್ಮ ಟೀಮಲ್ಲಿ ಒಂದು 100 ಜನ ಇರ್ತಾರೆ ಅನ್ಕೊಳ್ಳಿ. ಜೈಪಾಲ್ ಗೆಟ್ಟಿ ಅಂತ ಇದ್ದಾರೆ, ಅವರೊಬ್ಬರು ಸ್ಟೇಟ್ಮೆಂಟ್ ಹೇಳಿದ್ರೆ, ಇಸ್ ಆಯಿಲ್ ಕಿಂಗ್. ನಾನು ಒಬ್ಬನೇ 1 ಗಂಟೆ ಕೆಲಸ ಮಾಡೋ ಬದಲು ನಾನು 100 ಜನಗಳಿಂದ 1 ಗಂಟೆ ಕೆಲಸ ಮಾಡಿಸ್ಕೊಳ್ತೀನಿ ಅಂತ. 100 ಜನದಿಂದ 1 ಗಂಟೆ ಕೆಲಸ ಮಾಡ್ಕೊಂಡ್ರೆ ನಂದು 100 ಅವರ್ಸ್ ಆಯ್ತು. ನನಗಿರೋದು 24 ಗಂಟೆ. ನಾನು 24 ಗಂಟೆಲಿ 8 ಅವರ್ಸ್ ಕೆಲಸ ಮಾಡಬಲ್ಲೆ, ಬೇಡ 16 ಅವರ್ಸ್ ಕೆಲಸ ಮಾಡಬಲ್ಲೆ, ಬೇಡ ಒಂದಿನ 24 ಗಂಟೆನೂ ಮಾಡಬಲ್ಲೆ. ಆದ್ರೆ 1000 ಗಂಟೆ ಕೆಲಸ ಮಾಡೋಕ್ಕಾಗತ್ತಾ? ಆ ಲಿವರೇಜಿಂಗ್, ಆ ಸಿಸ್ಟಮ್ ಆ ಕೆಲಸ ಮಾಡಿಕೊಡುತ್ತೆ ನಿಮಗೆ. ಇವತ್ತು ನನ್ನ ಟೀಮಲ್ಲಿ ಮೋರ್ ದೆನ್ 25,000-30,000 ಪೀಪಲ್ ಇದ್ದಾರೆ ಅನ್ಕೊಳ್ಳಿ. ಆ 25,000 ಜನ ಏನ್ ಕೆಲಸ ಮಾಡ್ತಾರೆ, 1 ಗಂಟೆ ಕೆಲಸ ಮಾಡಿದ್ರೆ ನನಗೆ 25,000 ಗಂಟೆ ಆಯ್ತು ಒಂದು ದಿನಕ್ಕೆ. ಆ ರೀತಿ ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಟೀಮಲ್ಲಿ ಎಷ್ಟು ಜನನ ಬಿಲ್ಡ್ ಮಾಡೋದ್ರಿಂದ ಅವ್ರು ಮಾಡ್ತಕ್ಕಂಥ 1 ಅವರ್ ಕೆಲಸ ನಿಮಗೆ ಹ್ಯಾಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಪೈಪ್ಲೈನ್ ಸಿಸ್ಟಮ್ ಅಂಡ್ ಲಿವರೇಜಿಂಗ್ ಅಂತ. ನಾನು ಮಾಡದೇ ಇದ್ರೂ ಸಹ ನನ್ನ ಟೀಮ್ ಮಾಡ್ತಾ ಇರುತ್ತೆ. ಆದ್ರೆ ಸ್ಟಾರ್ಟಿಂಗ್ ನಾನು ಮಾಡಲೇಬೇಕು, ಬಿಕಾಸ್ ಅವ್ರಿಗೆ ಕಲ್ಸ್ಕೊಡ್ಬೇಕು, ಅದನ್ನ ಡೂಪ್ಲಿಕೇಟ್ ಮಾಡಬೇಕು. ದಟ್ ಈಸ್ ವೇರ್ ಕಂಪ್ಲೀಟ್ ನನ್ನ ಈ ಒಂದು 10-12 years ಜರ್ನಿನಲ್ಲಿ ನಾನು ಫೋಕಸ್ ಮಾಡೋದು ಒಂದೇ, ಡೂಪ್ಲಿಕೇಶನ್. ದಟ್ ಈಸ್ ವೇರ್ ದ ಸಿಸ್ಟಮ್ ವಿಲ್ ಬಿಲ್ಡ್. ಆ ಸಿಸ್ಟಮ್ಗೆ ನಾನು ಫೋಕಸ್ ಮಾಡೋದು. ಇದೇ ತರ ಇನ್ನೊಂದೇನು ಅಂದ್ರೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಆವರೇಜ್ ವ್ಯಕ್ತಿಗಳ ಒಂದು ಮೆಂಟಾಲಿಟಿ ಏನಪ್ಪಾ ಅಂದ್ರೆ, ಐ ನೋ ಎವ್ರಿಥಿಂಗ್. ಎಲ್ಲರೂ ಹೇಳ್ತಾರೆ ನನಗೆ ಗೊತ್ತಮ್ಮ, ನನಗೆ ಗೊತ್ತು. ಓಪನ್ ಮೈಂಡ್ ಇಲ್ಲ, ಏನನ್ನು ತಿಳ್ಕೊಳಕ್ ರೆಡಿ ಇಲ್ಲ, ವಸ್ತುನ ತಗೊಳಕ್ ರೆಡಿ ಇಲ್ಲ. ನನಗೆ ಗೊತ್ತಿಲ್ಲದೆ ಇರೋದಾ, ನನಗೆಲ್ಲ ಗೊತ್ತು, ಯಾರು ಏನು ಹೇಳಕ್ ಬರ್ಬೇಡಿ, ಕಿವಿ ಮುಚ್ಕೊಂಡ್ಬಿಡ್ತಾರೆ, ನನಗೆಲ್ಲ ಗೊತ್ತು ಅಂತ. ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಆವರೇಜ್ ಪೀಪಲ್. ಎಲ್ಲ ನನಗೆ ಗೊತ್ತು ಅಂತಕ್ಕಂಥ ಭಾವನೆಯಲ್ಲೇ ಇರ್ತಾರೆ. ಅವಾಗ ಅವ್ರು ಏನು ತಿಳ್ಕೋಬೇಕು ಅನ್ನೋ ಭಾವನೆನೇ ಬರಲ್ಲ ಅವ್ರಿಗೆ. ಎಲ್ಲ ಗೊತ್ತು ಅನ್ನೋ ವ್ಯಕ್ತಿಗೆ ಏನ್ ಹೇಳಿದ್ರು ತಲೆಗೆ ಹೋಗಲ್ಲ.
ಎಲ್ಲ ಗೊತ್ತು, ಅದನ್ನ ಲೈಫ್ ಆರ್ಡಿನರಿ ನಡೀತಿರ್ತದೆ, ಅದು ಅರಿವೇ ಬರಲ್ಲ ನಮಗೆ. ಯಾರಾದ್ರೂ ಹೇಳಕ್ ಬಂದ್ರೆ ನನಗೆ ಗೊತ್ತಿಲ್ದಾರ್ದು ಏನ್ ಹೇಳ್ತೀಯಪ್ಪ ನೀನು ಅಂತೀವಿ. ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮೊಳಗಡೆ ಆತರ ಏನಿದೆ ಅಂತ. ಇವೆಲ್ಲ ನೋಡ್ತಾ ಬಂದಾಗ ದಯವಿಟ್ಟು ಫ್ರೆಂಡ್ಸ್ ನನಗೆ ಇನ್ನೊಂದು ಹೇಳ್ತೀನಿ, ಸಡನ್ ಆಗಿ ನಮ್ಮ ಮೈಂಡಿಗೆ ಇದು ಅವನಲ್ಲಿದೆ, ಇದು ಅವರಲ್ಲಿದೆ, ನನ್ನ ಮನೆಗೆ ಹಿಂಗೆ ಇದೆ, ಅವ್ನು ಹಿಂಗಿದಾನೆ ಅಂತ ಬಂದ್ಬಿಡುತ್ತೆ. ಸಾರಿ, ನೀವು ದಯವಿಟ್ಟು ಬೇರೆಯವ್ರ ಬಗ್ಗೆ ನೋಡಕ್ ಹೋಗ್ಬೇಡಿ. ನನ್ನೊಳಗಡೆ ಎಷ್ಟಿದೆ ಈ ಪರ್ಸೆಂಟೇಜ್ ಅದನ್ನ ನೋಡಿ. ನಾನು ಎಷ್ಟು ಓಪನ್ ಮೈಂಡ್ ಇದೆ ನನಗೆ ವಸ್ತುನ ತಿಳ್ಕೊಳ್ಳಿಕ್ಕೆ. ಇದಕ್ಕೊಂದೇ ಎಕ್ಸಾಂಪಲ್, ನೀವೇನೆ ಎಷ್ಟು ಜನ ಈ ಡೈಮಂಡ್ ಕ್ಲಾಸ್ ಬರೋಕ್ಕಿಂತ ಮೊದಲು, ಈ ಮೋದಿ ಕೇರ್ ಬರೋಕ್ಕಿಂತ ಮೊದಲು ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಇತ್ತ, ವಸ್ತುನ ತಿಳ್ಕೊಬೇಕು ಅಂತಿದ್ದ, ನನಗೆ ಗೊತ್ತಿಲ್ಲದಿರೋದೇನೋ ಅನ್ನೋ ಭಾವನೆ ಇತ್ತು, ನನಗೆಲ್ಲ ಗೊತ್ತು ಅಂತಿತ್ತು. ಇದೇ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ತಗೊಳ್ಳಿ, ನನಗೆ ಇದೆಲ್ಲ ಗೊತ್ತು ಅಂತಿತ್ತು ಮೊದಲು, ಆದ್ರೆ ಆಮೇಲೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲದಿರೋದು ಎಷ್ಟೊಂದಿದೆ ಅಂತ. ಹೀಗೆ ಇದು ನಮ್ಮ ಆವರೇಜ್ ಮೆಂಟಾಲಿಟಿ. ನಾನು ಗೊತ್ತು ಅನ್ಕೊಂಡ್ಬಿಟ್ಟಿರ್ತೀನಿ, ಅವಾಗ ನನಗೆ ವಸ್ತುನ ಕಲಿಯೋಕ್ಕಾಗೋದೇ ಇಲ್ಲ. ಆದ್ರೆ ಮಿಲೆನಿಯರ್ಸ್ ಹೇಗಪ್ಪ ಅಂದ್ರೆ ವಿಲ್ಲಿಂಗ್ ಟು ಲರ್ನ್, ಟ್ರೈನಬಲ್, ಟೀಚಬಲ್. ಅವ್ರು ಯಾವತ್ತು ಕಲಿಯೋದಕ್ಕೆ ಸಿದ್ಧ ಇರ್ತಾರೆ. ಅವರು ಕಲಿಯೋದಕ್ಕೆ ಸಿದ್ಧ, ಅವರಲ್ಲಿ ಕಲಿಸಬಲ್ಲ ವ್ಯಕ್ತಿತ್ವ ಇರುತ್ತೆ, ಅವ್ರು ಕಲಿಸಬಹುದು ಇನ್ನೊಬ್ರು. ಅವ್ರು ಹೇಗಿರ್ತಾರೆ ಅಂದ್ರೆ 100% ಕೋಚಬಲ್. ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ ಅನ್ನೋ ಭಾವನೆ ಇರುತ್ತೆ. ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ದ ಬ್ಯೂಟಿಫುಲ್ ಎಕ್ಸಾಂಪಲ್ ಅಗೇನ್, ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಬಂದಿತ್ತು, ಇದೇ ನಾರಾಯಣ ಮೂರ್ತಿ ಅವರು. ನಾರಾಯಣ ಮೂರ್ತಿ ಅವರು ಕಂಪನಿನ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಅವರ ಸ್ಟಾಫ್ ಮೀಟಿಂಗ್ ಅಲ್ಲಿ ರಿಸರ್ಚ್ ಗ್ರೂಪ್ ಅಲ್ಲಿ ಕೂತ್ಕೊಂಡ್ರೆ ಸ್ಟೂಡೆಂಟ್ ಆಗಿ ಕೂತಿರ್ತಾರಂತೆ. ಯಾರಾದ್ರೂ ಒಬ್ರು ಒಂದು ಹೊಸ ಟೆಕ್ನಾಲಜಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಒಂದು ಸಣ್ಣ ಮಗು ತರ, ಸ್ಟೂಡೆಂಟ್ ತರ ಕೂತ್ಕೊಂಡು ಕೇಳ್ತಾರಂತೆ. ಅವ್ರು ಹೇಳ್ತಾರೆ, ನನಗೆ ಗೊತ್ತಿರೋ ವಿಷಯ ಬೇರೆ, ಇವ್ರು ಹೇಳ್ತಾರಂತ ವಿಷಯ ಬೇರೆ, ಅದನ್ನ ನಾನು ಕಲಿಬೇಕು. ಇಷ್ಟೊಂದು ಸಹಸ್ರ ಕೋಟಿ ಒಡೆಯ ಒಬ್ಬ ಸ್ಟೂಡೆಂಟ್ ಆಗಿ ಕೂತ್ಕೊಂಡು ಕಲಿತಾರೆ. ಇವತ್ತು ನೀವು ಎಷ್ಟಿದೀವಿ ನೋಡ್ಕೊಳ್ಳಿ. ಅಲ್ಲಿ ನನ್ನಲ್ಲಿ ಆ ಒಂದು ಈಗರ್ನೆಸ್ ಎಷ್ಟಿದೆ, ನಾನು ಕಲಿಬೇಕು ಅಂತಕ್ಕಂಥ ಈಗರ್ನೆಸ್ ಎಷ್ಟಿದೆ. ಆ ವ್ಯಕ್ತಿಗಳು ಹಾಗಾಗಿರೋದು ಅವರಲ್ಲಿ ಆ ಕಲಿಕಾ ಮನೋಭಾವ ಇರೋದ್ರಿಂದ, ಅವ್ರು ಎಲ್ಲದನ್ನು ಕಲಿಯೋದಕ್ಕೆ ಸಿದ್ಧಿದ್ರೆ ಇರೋದ್ರಿಂದ. ಆ ಕಲಿಯೋದಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇರ್ತೀನಿ. ಅಂದ್ರೆ ನನಗೆ ಓಪನ್ ಮೈಂಡ್ ಇರುತ್ತೆ, ಏನನ್ನಾದ್ರೂ ನಾನು ಸ್ವೀಕಾರ ಮಾಡಕ್ ರೆಡಿ ಇರ್ತೀನಿ. ಮೈಂಡ್ ನ ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ. ವಸ್ತೇನೇ ಬಂದ್ರು ಸಹಿತ ತಗೊಳ್ತೀನಿ, ವಸ್ತೇನೇ ಬಂದ್ರು ನಾನು ಕಲಿತೀನಿ. ನಾನು ಈಗರ ಕಾಯ್ತಾ ಇರ್ತೀನಿ, ನನಗೆ ಅದು ಕಲಿಬೇಕು, ಇದು ಕಲಿಬೇಕು, ಇದು ಕಲಿಬೇಕು. ಯಾಕೆಂದ್ರೆ ಕಲ್ತಷ್ಟು ಪವರ್ಫುಲ್. ಇದಕ್ಕೆ ಒಂದ್ ಕಡೆ ಹೇಳ್ತಾರೆ, ಇದು ಕಲಿಯುಗ, ಇದು ಕಲಿಯುವ ಯುಗ ಅಂತ. ಎಷ್ಟು ನೀವು ಕಲಿತೀರಾ ಜ್ಞಾನ, ನಿಮ್ಮಲ್ಲಿ ಜ್ಞಾನ ಸಂಪಾದನೆ ಆದಷ್ಟು ನೀವು ಅಷ್ಟು ಪವರ್ಫುಲ್ ಆಗ್ತಾ ಹೋಗ್ತೀರಾ. ನೀವು ಬೆಳೆದಿಲ್ಲ, ಯಾಕೆ ಅಂದ್ರೆ ಕಲ್ತಿಲ್ಲ. ನೀವು ಇಫ್ ಯು ಲರ್ನ್ ಮೋರ್, ಇಫ್ ಯು ವಿಲ್ ಅರ್ನ್ ಮೋರ್ ಅಂತ. ನೀವು ಜಾಸ್ತಿ ಕಲ್ತ್ರೆ ಮಾತ್ರ ನೀವು ಜಾಸ್ತಿ ಗಳಿಸ್ತೀರಾ. ಇವತ್ತು ಕಲ್ತಿರೋರಿಗೇನೆ ಹೈಯೆಸ್ಟ್ ವ್ಯಾಲ್ಯೂ ಇರೋದು. ಏನೆಲ್ಲ ಕಲಿತೀವಿ ನಾವು ಅಷ್ಟು ನಾವು ಗಳಿಸ್ತೀವಿ ಒಂದಿನ. ಬರೀ ಕಲ್ತಿದ್ದೊಂದೇ ಅಲ್ಲ, ಕಲ್ತಿದ್ದಿನ ಆಕ್ಷನ್ ಹಾಕ್ಬೇಕು, ಬಟ್ ಕಲಿಕಾ ಮನೋಭಾವ ಫಸ್ಟ್ ಇಂಪಾರ್ಟೆಂಟ್. ಆ ಮೆಂಟಾಲಿಟಿ ನನ್ನಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಎಷ್ಟು ನಾನು ಈಗರ ನಾನು ಕಲಿತೀನಿ, ಎಂಥವರಿಂದನೂ ನಾನು ಕಲಿಯೋ ಮನೋಭಾವ ಇದೆಯಾ. ಅವ್ರು ಲೀಡರ್ ಆಗಿರ್ಬೋದು, ಒಬ್ಬ ಹೊಸಬರಾಗಿರ್ಬೋದು, ಒಂದು ಮಗುವಿಂದನೂ ನಾನು ಕಲಿಬೇಕು ಅಂತಕ್ಕಂಥ ಮನೋಭಾವ. ಎಲ್ಲದರಿಂದ ನಾನು ಕಲಿತ್ರೆ ಖಂಡಿತ ನಾನು ಆ ಒಂದು ಮಿಲೆನಿಯರ್ಸ್ ಮೆಂಟಾಲಿಟಿ ಕಡೆ ನಾನು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ಅದೇ ತರ ಇನ್ನೊಂದು ಆವರೇಜ್ ವ್ಯಕ್ತಿಗಳು ಏನಪ್ಪಾ ಅಂದ್ರೆ, ದೇ ಫೋಕಸ್ ಓನ್ಲಿ ಆನ್ ಅಕಾಡೆಮಿಕ್ ಎಜುಕೇಶನ್. ಅವ್ರ ವ್ಯಾಲ್ಯೂ ಕೊಡೋದು ಒಂದೇ ಅಕಾಡೆಮಿಕ್ ಎಜುಕೇಶನ್, ಶೈಕ್ಷಣಿಕ ವಿದ್ಯಾಭ್ಯಾಸ. ಅದಕ್ಕೇನೆ ಹೆಚ್ಚು ಪ್ರಾಮುಖ್ಯತೆ. ಚೆನ್ನಾಗೆಲ್ಲ ಡಿಗ್ರಿ ಮಾಡಬೇಕು. ಕಲಿಕೆ ಅಂದ್ರೆ ಏನು, ಬರೀ ಡಿಗ್ರಿ ಅಂತ. LKG ಇಂದ ಹಿಡ್ಕೊಂಡು ಡಿಗ್ರಿ ತನಕ ಫುಲ್ ಲೈಫೇ ಓನ್ಲಿ ಲೈಫ್ ಎಜುಕೇಶನ್, ಅಕಾಡೆಮಿಕ್ ಎಜುಕೇಶನ್ಗೆ ಫೋಕಸ್ ಮಾಡಿರ್ತಾರೆ. ಅದು ಖಂಡಿತ ನಾನು ರಾಂಗ್ ಅಂತ ಹೇಳ್ತಿಲ್ಲ, ಅದು ಬೇಕೇ ಬೇಕು. ಆದ್ರೆ ಅದೊಂದೇ ಪ್ರಾಮುಖ್ಯತೆ ಕೊಟ್ಬಿಟ್ಟಿರ್ತೀವಿ ನಾವು. ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತೀವಿ ಅಂದ್ರೆ ಜೀವನನೇ ಅದಕ್ಕೋಸ್ಕರ ಮುಡಿಪಾಗಿಟ್ಬಿಟ್ಟಿರ್ತೀವಿ. ಬರೀ ಸ್ಕೋರು, ಐ ಸ್ಕೋರ್. ಆದ್ರೆ ಹೈಲಿ ಸಕ್ಸಸ್ಫುಲ್ ಪೀಪಲ್ ಆಗಿರೋದು, ದೇ ಗಿವ್ ಪ್ರಯಾರಿಟಿ ಫಾರ್ ಪರ್ಸನಲ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಕ್ವಾಲಿಟಿ ಅಂಡ್ ಲೈಫ್ ಎಜುಕೇಶನ್. ಈ ತರ ಅವರು ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ವ್ಯಕ್ತಿತ್ವ ವಿಕಸನಕ್ಕೆ, ನಾಯಕತ್ವ ಗುಣ, ಜೀವನ ಶಿಕ್ಷಣ. ಇವತ್ತು ನೀವು ನೋಡ್ತಿದ್ದೀರಾ, ಇಲ್ಲೇ ನೀವು ಅನುಭವಿಸ್ತಿದ್ದೀರಾ ಜೀವನ ಶಿಕ್ಷಣದ ಮಹತ್ವ ಏನು ಅಂತ. ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ವಿ ನಾವು ಮೊದಲು. ಗೊತ್ತೇ ಇರಲಿಲ್ಲ ನನಗೆ ಈ ತರ ಒಂದು ಜ್ಞಾನ ಪಡಿಬೇಕು ಅಂತಲೂ ಸಹ. ಇದಕ್ಕೆ ಒಂದು ಅದ್ಭುತವಾಗಿ ಹೇಳ್ಬೇಕು ಅಂದ್ರೆ, ನಮ್ಮ KK ಮೋದಿ ಸರ್, ಸಹಸ್ರ ಕೋಟಿ ಒಡೆಯ, ನಮ್ಮ ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಬಂದ್ಬಿಟ್ಟು ಇಲ್ಲಿ ಸ್ಟೇ ಮಾಡ್ಬಿಟ್ಟು ಜೀವನದ ಕಲೆನ ಕಲಿಯಕ್ಕೆ ಬಂದಿದ್ರು. ಎಷ್ಟು ಯೋಚನೆ ಮಾಡಿ, ಅಷ್ಟೊಂದು ಕೋಟಿ ಇರ್ತಕ್ಕಂಥ ಒಡೆಯ ಅವರು ಲೈಫ್ ಎಜುಕೇಶನ್ಗೋಸ್ಕರ ಬಂದಿದ್ದಾರೆ.
ಅಂತ ಗ್ರೇಟ್ ವ್ಯಕ್ತಿಗಳೇ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ನಾನು ಇನ್ನೂ ಕಲಿಬೇಕಾಗಿರ್ತದೆ ಅಂತ. ಎಷ್ಟು ಯೋಚನೆ ಮಾಡಿ, ಈ ತರ ಮಹಾನ್ ವ್ಯಕ್ತಿಗಳು ಎಲ್ಲರೂ ಸಹಿತ ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡ್ತಿರ್ತಾರೆ. ಬಟ್ ನಾನು ಫೋಕಸ್ ಮಾಡ್ತಾ ಇರೋದು ಓನ್ಲಿ ಅಕಾಡೆಮಿಕ್ ಎಜುಕೇಶನ್. ನನ್ನ ಮಕ್ಕಳಿಗೆ ಫುಲ್ಲಿ ಲೈಫ್ ಕೊಟ್ಬಿಟ್ಟಿರ್ತೀನಿ, ನೀ ಚೆನ್ನಾಗಿ ಓದು, ಓದೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಜೀವನ ನಮ್ಮೆಲ್ಲರ ತಂದೆ ತಾಯಿಗಳ ಕೆಲಸ ಏನಾಗ್ಬಿಟ್ಟಿದ್ದಾರೆ, ಮಕ್ಕಳು ಡಿಗ್ರಿ ತಗೊಳ್ಳೋದೇ ದೊಡ್ಡ ಡಿಗ್ರಿ, ನನಗೆ ಅದೇ ದೊಡ್ಡ ಕಿರೀಟ ಆಗ್ಬಿಟ್ಟಿದೆ. ಮಕ್ಕಳನ್ನ ಓದಿಸೋದೇ ನನ್ನ ದೇಹ ಆಗ್ಬಿಟ್ಟಿದೆ. ಯಾಕೆಂದ್ರೆ ನನಗೂ ಅದೇ ಬಂದಿದ್ದು, ನಾನು ಅದನ್ನೇ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ನಾನು ಸಹಿತ ನನ್ನ ಜೀವನ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡಲಿಲ್ಲ, ನನ್ನ ಮಕ್ಕಳಿಗೂ ನಾನು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ನಾನು ಬರೀ ಒಂದರಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗ್ತೀನಿ. ಇದೇನಾಗ್ತಿದೆ, ನನಗೆ ಎಜುಕೇಶನ್ ಬರೀ ನನ್ನ ಕೆಲಸಕ್ಕೆ ಮಾತ್ರ ಉಪಯೋಗ ಆಗುತ್ತೆ, ನನ್ನ ಇನ್ಕಮ್ ಸಂಪಾದನೆ ಮಾಡಕ್ಕೆ ಅಷ್ಟೇನೆ. ಬರೀ ಕೆಲಸ ಗಿಟ್ಸ್ಕೊಳ್ಳಿಕ್ಕೆ, ಒಂದು ಡಿಗ್ರಿ ತಗೊಳ್ಳಕ್ಕೆ, ನಾನು ಇಂಜಿನಿಯರ್ ಮಾಡಿದೆ, ನಾನು ಡಿಗ್ರಿ ಮುಗಿಸ್ದೆ, ನಾನು MBBS ಆದೆ, ಅಷ್ಟೇ ಒಂದು ಡಿಗ್ರಿಗೋಸ್ಕರ ಅಷ್ಟೇ ಇದು ಉಪಯೋಗ ಆಗುತ್ತೆ. ಆದರೆ ಜೀವನಕ್ಕೆ ಅದು ಯಾವುದು ಉಪಯೋಗ ಆಗೋದಿಲ್ಲ. ಇವತ್ತು ಚಾಲೆಂಜ್ ಇರೋದು ಜೀವನದಲ್ಲಿ ಚಾಲೆಂಜಸ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಇಲ್ದಲೇ ಇರೋದು. ಹಾಗಾಗಿ ಅದು ಇರೋದು ಲೈಫ್ ಎಜುಕೇಶನ್ ಅಲ್ಲಿ ಮಾತ್ರ. ಇದು ಆವರೇಜ್ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ, ಮಿಲಿನಿಯಸ್ ಮೆಂಟಾಲಿಟಿ ಇರೋದಿಲ್ಲ ಅವರಲ್ಲಿ. ಅದೇ ತರನೇ ಇನ್ನೊಂದೇನಪ್ಪ ಅಂದ್ರೆ, ಆರ್ಡಿನರಿ ವ್ಯಕ್ತಿಗಳಿಗೆ ಎಕ್ಸ್ಟ್ರಾ ಲರ್ನಿಂಗ್, ಈ ಲೈಫ್ ಎಜುಕೇಶನ್ ಯಾಕೆ ಮಾಡಲ್ಲ ಅಂದ್ರೆ, ಎಕ್ಸ್ಟ್ರಾ ಲರ್ನಿಂಗ್ ಈಸ್ ಎಕ್ಸ್ಪೆನ್ಸಿವ್, ಅದು ಕಾಸ್ಟ್ಲಿ ಆಗಿರುತ್ತೆ, ಅದು ಖರ್ಚು ಅನ್ಕೊಳ್ತಾರೆ. ನಾವೇನು ಕಲಿಬೇಕಾಗಿದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಎಕ್ಸ್ಟ್ರಾ ಕೋರ್ಸ್ ಇರ್ಬೋದು, ಅದನ್ನ ನಾನು ಪ್ರಾಮುಖ್ಯತೆ ಕೊಡಲ್ಲ. ಸ್ಕೂಲ್ಗಳಿಗೆ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತೀವಿ. ಜಸ್ಟ್ ಯೋಚನೆ ಮಾಡಿ, ನಮ್ಮ ಮಕ್ಕಳಿಗೆ LKG ಇಂದ ಹಿಡಿದು ಡಿಗ್ರಿ ತನಕ ಎಷ್ಟು ಖರ್ಚು ಮಾಡಿರ್ತೀವಿ. ಇವತ್ತು LKGಗೆ 1 ಲಕ್ಷ 2 ಲಕ್ಷ ಇದೆ, 50,000 ಮಿನಿಮಮ್ ಯಾವುದೇ ಸ್ಕೂಲಲ್ಲಿ. ಅಲ್ಲಿಂದನೇ ನಾವು ಇನ್ವೆಸ್ಟ್ ಮಾಡ್ತೀವಿ, ಏನು ABCD ಕಲಿಯೋದಕ್ಕೆ. ಅಲ್ಲಿಂದ ಡಿಗ್ರಿಗೆ ಹೋಗೋಷ್ಟೊತ್ತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಏನಕ್ಕೆ? ಮ್ಯಾಕ್ಸಿಮಮ್ 30,000 40,000 50,000 1 ಲಕ್ಷ ಸಂಬಳ ತಗೊಳ್ಳೋದಕ್ಕೆ. ಅಷ್ಟಕ್ಕೆ ಲಕ್ಷಾಂತರ ರೂಪಾಯಿ ಪ್ಲಸ್ ವರ್ಷಾನ್ಗಟ್ಲೆ ಖರ್ಚು ಮಾಡಿರ್ತೀವಿ. ಆದರೆ ಯಶಸ್ಸಾಗೋದಕ್ಕೆ, ಲೈಫ್ ಎಜುಕೇಶನ್ಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬೇಕಾಗಿರೋ ಜ್ಞಾನ ನಾನು ಅದನ್ನ ಖರ್ಚು ಅನ್ಕೊಂಡ್ಬಿಡ್ತೀನಿ, ಅದು ಕಾಸ್ಟ್ಲಿ ಅನ್ಕೊಳ್ತೀನಿ. ಎಕ್ಸ್ಟ್ರಾ ನೀವೇ ಯೋಚನೆ ಮಾಡಿ, ನೀವೇನೇನೆ ತುಂಬಾ ವಿಪರ್ಯಾಸಕರ ಸಂಘ ಇದೇ ಒಂದು ಕ್ಲಾಸಿಗೆ ಇಷ್ಟೆಲ್ಲ ಜ್ಞಾನ ಪಡ್ಕೊಂಡ್ರಿ ಅಲ್ಲ, ಇದೆಲ್ಲ ಕ್ಲಾಸಿಗೆ 5,000 ಇದ್ದಿದ್ರೆ ಬರ್ತಿದ್ರಾ? 10,000 ಇದ್ರೆ ಬರ್ತಿದ್ರಾ? ಅಯ್ಯಪ್ಪ ಸಾಧ್ಯ ಇಲ್ಲ, 5,000 ಇದ್ರೆ ಒಂದು ತಿಂಗಳು ಪೂರ್ತಿ ಖರ್ಚಾಗುತ್ತೆ ಅಂದಿರ್ತಿದ್ರಿ ನೀವು. ಇದು ಫ್ರೀ ಆಗಿರೋದಕ್ಕೆ ಕುತ್ಕೊಂಡಿದ್ದೀರಾ ಇಲ್ಲಿ. ಆದ್ರೆ ಈ ರೀತಿನಲ್ಲಿ ನಾನು ಯೋಚನೆ ಮಾಡಿದ್ರೆ ನಾನು ಅಲ್ಲೇ ಇರ್ತೀನಿ. ಇವತ್ತು ಇದು ವಿಪರ್ಯಾಸ, ಇದು ಬೇರೆದಕ್ಕೆ ಏನೇನಕ್ಕೆಲ್ಲ ಖರ್ಚು ಮಾಡ್ತೀನಿ ನಾನು. ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಸುರಿದಿದ್ದೀನಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀನಿ, ಸಾಲ ಮಾಡಿ ಹಾಕ್ತೀನಿ. ಏನಕ್ಕೆ? ಸ್ಯಾಲ್ರಿಗೋಸ್ಕರ, ಒಂದು ಡಿಗ್ರಿಗೋಸ್ಕರ. ಆದ್ರೆ ನನ್ನ ಲೈಫಲ್ಲಿ ನಾನು ಎಕ್ಸ್ಟ್ರಾ ಮಾಡಿದ್ದೀನಿ ಯಾಕೆ? 500, 1,000, 1,000, 2,000, 5,000 ಅಂದ್ರೆ ನಾನು ಅಯ್ಯೋ ಅದು ಕಾಸ್ಟ್ಲಿ ಅಪ್ಪ, ಒಂದು ಟ್ರೈನಿಂಗಿಗೆ 5,000 ಕೊಡ್ಬೇಕಾ ಅಂತ. ಇದು ನಮ್ಮ ಆವರೇಜ್ ಮೆಂಟಾಲಿಟಿ. ಆದ್ರೆ ಯಶಸ್ವಿ ವ್ಯಕ್ತಿಗಳು ಏನ್ ಅನ್ಕೊಳ್ತಾರೆ ಅಂದ್ರೆ, ಲರ್ನಿಂಗ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. ನಾನು ಕಲಿಯೋದಕ್ಕೆ ಏನ್ ಬಂಡವಾಳ ಹಾಕ್ತೀನಿ, ದುಡ್ಡು ಹಾಕ್ತೀನಿ, ಅದು ಬಂಡವಾಳ, ಅದು ಖರ್ಚಲ್ಲ. ಇವತ್ತು ನಮ್ಮಲ್ಲಿ ಏನೆಲ್ಲ ಈ ಒಂದು ಪರಿವರ್ತನೆ ಆಗಿದೆ, ನಾವ್ ಯಾಕೆ ಹೀಗಾಗಿದ್ದೀವಿ? ಭಯಂಕರ ನಾವು ಖರ್ಚು ಮಾಡಿದೀವಿ, ಇನ್ವೆಸ್ಟ್ ಮಾಡಿದೀವಿ, ಖರ್ಚಾಗಿಲ್ಲ ಅಂದ್ರೆ. ಇವತ್ತು ನನ್ನ ನೆನಪಿದೆ, ನಾನು ನಮ್ಮ ಬ್ರದರು, ನಮ್ಮ ಟೀಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹಿತ, ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅವರೆಲ್ಲರೂ ಸಹಿತ ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇವತ್ತು ನಮ್ಗೆ ಈಗಲೂ ನೆನಪಿದೆ, 2001ರಲ್ಲಿ ನಮಗೊಂದು ಟ್ರೈನಿಂಗ್ ಅರೇಂಜ್ ಮಾಡಿದ್ರು. ಅವತ್ತು ನಮ್ಮ ಇನ್ಕಮ್, ನನ್ನ ಸ್ಯಾಲ್ರಿ ಇದ್ದಿದ್ದು 3,000 ರೂಪಾಯಿ. ನಾನು ವರ್ಕ್ ಮಾಡ್ತಿರ್ಬೇಕು, ನಾನು ಇನ್ನೂ ವರ್ಕ್ ಮಾಡ್ತಾ ಇದ್ದೆ ಅವಾಗ. ಅವತ್ತೊಂದು ಮೋದಿ ಕೇರ್ಲಿ ಒಂದು ಟ್ರೈನಿಂಗ್ ಅನೌನ್ಸ್ ಆಯಿತು. ಆ ಟ್ರೈನಿಂಗ್ ಕಾಸ್ಟು 3 ದಿನಕ್ಕೆ 3,000 ರೂಪಾಯಿ ಇತ್ತು. ಯೋಚನೆ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಮೋದಿ ಕೇರ್ ಸ್ಟಾರ್ಟ್ ಮಾಡಿದ್ದೆ ಸಾಲ ಮಾಡಿ. ಕಲಿಯೋದಕ್ಕೆ ಎವ್ರಿ ಟ್ರೈನಿಂಗ್ ಅವಾಗೆಲ್ಲ 100, 200, 300, 500 ರೂಪಾಯಿ ಇರ್ತಿತ್ತು. ಅದೆಲ್ಲದಕ್ಕೂ ಸಾಲ ಮಾಡಿನೇ ನಾವು ಇನ್ವೆಸ್ಟ್ ಮಾಡಿದ್ವಿ ಕಲಿಯೋದಕ್ಕೆ. ಅವತ್ತು 3,000 ರೂಪಾಯಿ ನಾನು ನಮ್ಮ ಬ್ರದರ್ ಇಬ್ರು ಸಹಿತ ಇನ್ವೆಸ್ಟ್ ಮಾಡಿದ್ವಿ. ನಮ್ಮ ಸಂಪಾದನೆ ಇರಲಿಲ್ಲ, ನನ್ನ ಸ್ಯಾಲ್ರಿ ಇದ್ದಿದ್ದಷ್ಟೇ 3,000 ರೂಪಾಯಿ. ಆ ಸ್ಯಾಲ್ರಿನಲ್ಲಿ ಸಾಲ ತೆಗೆದುಬಿಟ್ಟು ಇನ್ವೆಸ್ಟ್ ಮಾಡಿದ್ವಿ. ಯಾಕೆಂದ್ರೆ ನನಗೆ ಗೊತ್ತಿತ್ತು, ನಾನೇನು ಇವತ್ತು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಂದೊಂದು ದಿನ ಇದ್ರ ಚಕ್ರ ಬಡ್ಡಿ ಸಮೇತ ಬರುತ್ತೆ, ಇದ್ರ 1,000 ಪಟ್ಟು 1,00,000 ಪಟ್ಟು ಬರುತ್ತೆ ಅಂತ ಲಾಜಿಕ್ ನನಗೆ ಗೊತ್ತಿತ್ತು. ಆ ಲಾಜಿಕ್ ನನಗೆ ಅರ್ಥ ಆಗಿತ್ತು. ಅವತ್ತು ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಅದ್ರ ಫಲ ಪಡಿತಾ ಇದ್ದೀನಿ. ಕಲಿಯೋದಕ್ಕೆ, ಎಕ್ಸ್ಟ್ರಾ ಕಲಿಯೋದಕ್ಕೆ ನಾನು ಅದನ್ನ ಬಂಡವಾಳ ಅನ್ಕೊಂಡ್ರೆ ಆ ಬಂಡವಾಳ ನನಗೆ ಒಂದಿನ ರಿಟರ್ನ್ ಕೊಡುತ್ತೆ. ಆದರೆ ನಾವು ಲೈಫ್ ಎಜುಕೇಶನ್, ನಾವು ಅಕಾಡೆಮಿಕ್ ಎಜುಕೇಶನ್ ಏನೆಲ್ಲ ಖರ್ಚು ಮಾಡಿ ಅದು ಆಕ್ಚುಲಿ ಖರ್ಚು. ಆದರೆ ಇವತ್ತು ನನ್ನಲ್ಲಿ ಆ ಬಂಡವಾಳ ಹಾಕ್ಕೊಂಡ್ರೆ ನಾನು ಕಲಿಯೋದು ಸಿಕ್ಕಾಬಟ್ಟೆ ಇರುತ್ತೆ. ಆ ರೀತಿನಲ್ಲಿ ನೀವು
ರೆಡಿ ಮಾಡಿ. ಇವಾಗ ಅಫ್ಕೋರ್ಸ್ ಎಲ್ಲ ಆನ್ಲೈನ್ ಫ್ರೀ ಸಿಗ್ತಿದೆ, ಬಟ್ ಇದೆಲ್ಲದೂ ಫ್ರೀ ಇರೋದಿಲ್ಲ. ಇವತ್ತು ಇದಕ್ಕೆ ನಾನು ಹೇಳ್ತೀನಿ, ಇವತ್ತು ನಾನು ಈ ಒಂದು ಪ್ರಾಜೆಕ್ಟಿಗೆ ಕಲಿಯಕ್ಕೆ ಹೋದಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ಇನ್ಕಮ್ನ ಸೈಡಿಗಿಟ್ಟು. ಯಾಕೆ? ನನಗೆ ವಿಷನ್ ಫ್ಯೂಚರ್ದಿತ್ತು. ಬಂದಿರೋದು ನಾನು ಇವತ್ತಿನಗೋಸ್ಕರ ಅಲ್ಲ, ಈ 5 ವರ್ಷ 10 ವರ್ಷಕ್ಕೋಸ್ಕರ ಅಲ್ಲ, 300 years ಪ್ಲಸ್ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೋಸ್ಕರ ಇವತ್ತಿನ ನಾನು ಲಾಸ್ ಆದರೂ ಪರವಾಗಿಲ್ಲ, ಅಂಡ್ ಇನ್ವೆಸ್ಟ್ ಮಾಡಿದ್ದು ಕಲಿಯೋದಕ್ಕೆ. ಬಿಕಾಸ್ ಈ ಟೆಕ್ನಾಲಜಿ ನನಗೆ ಗೊತ್ತಿದ್ರಿಂದ ಇವತ್ತು ಒಂದೇ ಒಂದು ಹೊಸ ವಿಷಯ ನನಗೆ ಸಿಗುತ್ತೆ ಅಂದ್ರೆ ಅದು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ ನಾನು. ಯಾಕೆಂದ್ರೆ ಅದು ಒಂದು ವಿಷಯದಿಂದ ನಾನು ಸಿಕ್ಕಾಬಟ್ಟೆ ಲಾಭ ಆಗುತ್ತೆ ನನಗೆ. ಯಾಕೆಂದ್ರೆ ನನಗೆ ಗೊತ್ತಿಲ್ಲದೆ ಇರೋದು ಸಿಕ್ಕಾಬಟ್ಟೆ ಇದೆ ಈ ಪ್ರಪಂಚದಲ್ಲಿ. ಅದನ್ನ ಕಲಿಯೋದಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು. ಈ ಒಂದು ಮೆಂಟಾಲಿಟಿ ನನ್ನಲ್ಲಿ ಇದ್ರೆ ಅವಾಗ ಮಾತ್ರ ನಾನು ಎಕ್ಸ್ಪ್ಯಾಂಡ್ ಆಗ್ತೀನಿ. ನಾನು ಮಿಲಿನಿಯರ್ ಮೆಂಟಾಲಿಟಿ ಕಡೆ ಹೋಗ್ತೀನಿ. ನಾನು ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಇವತ್ತು ನಮ್ಮ ಸಮೀರ್ ಮೋದಿ ಸರ್ ಇವತ್ತು ಎಷ್ಟು ಸಾವಿರ ಕೋಟಿ ಇದೆ ಅವ್ರ ಹತ್ರ. ಅವರು ಸಹ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡ್ತಾರೆ. ಅವ್ರ ಹತ್ರ ದುಡ್ಡಿದೆ ಅಂತ ಅಲ್ಲ, ಕಲಿಕಾ ಮನೋಭಾವ ಇದೆ ಅಂತ. ಅದು ನೋಡಿ ನೀವು, ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ. ಇಲ್ಲಿ ಆ ಮೆಂಟಾಲಿಟಿ ಈಸ್, ಹೇಳಿದಲ್ಲ, ಮನಿ ಈಸ್ ನಾಟ್ ದಿ ಪ್ರಾಬ್ಲಮ್, ಮೆಂಟಾಲಿಟಿ ಈಸ್ ಅಂತ ಫಸ್ಟ್ ಪಾಯಿಂಟ್ ನೋಡಿದ್ವಲ್ಲ, ಆ ಥರ. ಪ್ರಶ್ನೆ ಇಲ್ಲಿ ನನ್ನೊಳಗಡೆ ಏನು ಮೆಂಟಾಲಿಟಿ ಇದೆ, ನಾನು ಏನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ, ನನಗೆ ಅದು ಕಲಿಕೆ ಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಇವತ್ತು ಲೈವ್ ಆಡಿದರಿ ಎಜುಕೇಶನ್, ಇವತ್ತು ನಮ್ಮ ಮನೆಯಲ್ಲೇ ಒಬ್ರು ಕೆಲಸಮ್ಮ ಇದ್ರು. ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಏನಕ್ಕೆ ಗೊತ್ತಾ? ಮಗನ ಇಂಜಿನಿಯರ್ ಮಾಡ್ಸೋಕ್ಕೋಸ್ಕರ. ಮಗನ ಇಂಜಿನಿಯರ್ ಮಾಡೋಕ್ಕೋಸ್ಕರ ಬೇರೆ ಮನೆಯಲ್ಲಿ ಕೆಲಸ ಮಾಡಿ ಅಮ್ಮ ಮಗನ ಇಂಜಿನಿಯರ್ ಮಾಡಿಸಿದ್ರು. ಸಂತೋಷ, ಮಕ್ಕಳಿಗೋಸ್ಕರ ಎಲ್ಲದೂ ಮಾಡ್ತಾರೆ ತಂದೆ ತಾಯಿಗಳು. ಅದೇ ಥರನೇ ನಾನು ಇಂಜಿನಿಯರ್ ಆಗೋಕ್ಕೆ, ನನ್ನೊಳಗಡೆ ಶಕ್ತಿ ತುಂಬಿಕೊಳ್ಳೋಕ್ಕೆ ನಾನು ಏನೇನೆಲ್ಲ ಮಾಡ್ಬೋದು, ಅದಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತೀನಾ? ನೋ. ಇದು ಬಿಗ್ಗೆಸ್ಟ್ ಬ್ಯಾರಿಯರ್. ಇದರಿಂದನೇ ಇವತ್ತು ನನ್ನ 21 ವರ್ಷ ಅನುಭವದಲ್ಲಿ ತುಂಬಾ ಜನ ಇದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಲಿಯೋದಕ್ಕೆ ರೆಡಿ ಇಲ್ದಲೇ ಕಾರಣ ಅದು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ದಲೆ ಅದೊಂದು ಖರ್ಚು ಅನ್ಕೊಂಡು ತುಂಬಾ ಅತ್ಯದ್ಭುತವಾದ ಟ್ರೈನಿಂಗ್ಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಅನ್ಸುತ್ತೆ ಅವ್ರನ್ನ ನೋಡಿದಾಗ. ಯಾಕೆ? ಅದನ್ನ ನಾನು ಮಿಸ್ ಮಾಡ್ಕೊಂಡಿದ್ರೆ, ನಾನು ಅದೇ ತರ ಇದ್ದಿದ್ರೆ ನಾನು ಇವತ್ತು ಫ್ಯಾಕ್ಟ್ರಿನಲ್ಲಿ 40,000ಕ್ಕೆ ಹೊಡೆದಾಡ್ಕೊಂಡು ಅಲ್ಲೇ ಇರ್ತಿದ್ದೆ. ಇವತ್ತು ಆ ಒಂದು ಜ್ಞಾನ ನಾನು ತಗೊಂಡಿದ್ದಕ್ಕೆ ನಾನು ಇವತ್ತೇನು ಮಾಡ್ತಾ ಇದ್ದೀನಿ, ಅದಕ್ಕೆ ಕಾರಣ ಈ ತರ ಮೆಂಟಾಲಿಟಿ ಇದ್ದಿದ್ದಕ್ಕೆ ಫ್ರೆಂಡ್ಸ್. ಹೀಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಎಷ್ಟಿದೆ ಈ ಪರ್ಸೆಂಟೇಜ್ ಅಂತ, ಎಷ್ಟು ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ. ಎಷ್ಟೇ ಬಂಡವಾಳ ಆಗಲಿ ನಾನು ಹಾಕ್ಬಿಟ್ಟು ಕಲಿತೀನಿ ಅಂತ ಆ ಮೆಂಟಾಲಿಟಿ ನಿಮ್ಮಲ್ಲಿ ಇದ್ರೆ ಮಾತ್ರ ನೀವು ಅತ್ಯದ್ಭುತವಾದ ಜ್ಞಾನ ಸಿಗುತ್ತೆ ನಿಮಗೆ. ಫ್ರೀ ಸಿಗೋದು ಸಿಗುತ್ತೆ, ಆದರೆ ಪೇಯ್ಡ್ ಆಗಿರ್ತಕ್ಕಂಥದ್ದನ್ನ ಮಿಸ್ ಮಾಡ್ಕೊಳ್ತೀರ. ಮುಂದೆ ನೋಡೋಣ. ಎಸ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಎಜುಕೇಶನ್ ಅಂಡ್ ಸೆಲ್ಫ್ ಎಜುಕೇಶನ್? ಫಾರ್ಮಲ್ ಎಜುಕೇಶನ್ ಸಂತೋಷ ಬೇಕು, ಆದರೆ ನೋಡಿ ಇಲ್ಲಿ ಫಾರ್ಮಲ್ ಎಜುಕೇಶನ್ ಒಂದು ಕಾರ್ ತಗೋಬಹುದು, ಒಂದು ಮನೆ ಕಟ್ಬೋದು ಅಷ್ಟೇ. ಆದರೆ ಸೆಲ್ಫ್ ಎಜುಕೇಶನ್ ನೋಡಿ 10 ಕಾರ್ಗಳು ಓನರ್ ಆಗ್ಬೋದು. ದಿಸ್ ಇಸ್ ಅ ಡಿಫರೆನ್ಸ್. ಫಾರ್ಮಲ್ ಎಜುಕೇಶನ್ ಜಸ್ಟ್ ಅಷ್ಟೇ, ಲಿಮಿಟೇಷನ್ ಇರುತ್ತೆ ಅದು. ಬಟ್ ಸೆಲ್ಫ್ ಎಜುಕೇಶನ್ಲಿ ನೀವು ಯಾವ ಎಕ್ಸ್ಪೆಂಡ್ ಬೇಕಾದ್ರೂ ಆಗ್ಬೋದು. ನಾವೇನು ಮಾಡ್ತೀವಿ, ಸೆಲ್ಫ್ ಈ ಥರ ಆದವ್ರಿಗೆ ಏನೋ ಮಾಡಿ ದುಡ್ಡು ಮಾಡಿದ್ರಪ್ಪ ಅವರು ಅಂತ. ನೋ, ಅವರಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮೇಶನ್ ಅವ್ರಿಗೆ ಇಷ್ಟೆಲ್ಲ ಕೊಡ್ಸಿರುತ್ತೆ. ಮುಂದೆ ನೋಡೋಣ. ಇನ್ನೊಂದು ಆವ್ರೇಜ್ ವ್ಯಕ್ತಿಗಳ ಮೆಂಟಾಲಿಟಿ ಏನಪ್ಪ ಅಂದರೆ, ಅವ್ರು ಬರೀ ಮಾತಾಡೋದು. ದೇ ಸ್ಪೀಕ್ ಮೋರ್. ಯಾವ ಬರೀ ಮಾತಾಡು 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 ಮಾತಾಡು, ಯಾವುದೋ ಒಂದು ವಿಷಯ ತಗೊಂಡು ಮಾತಾಡ್ತಾ ಇರೋದು. ಅವ್ರ ಹತ್ರ ಮಾತಾಡೋದು, ಇವ್ರ ಹತ್ರ ಮಾತಾಡೋದು, ಮಾತಾಡ್ತಾನೇ ಇರೋದು. ಬಿಗ್ಗೆಸ್ಟ್ ಒಂದು ಇದು ಸ್ಟ್ರೆಂತ್ ಕೂಡ, ಇನ್ನೊಂದು ಇದು ವೀಕ್ನೆಸ್ ಕೂಡ. ಯಾವುದನ್ನ ಮಾತಾಡಬೇಕು ಅದನ್ನ ಮಾತಾಡಿದ್ರೆ ಸ್ಟ್ರೆಂತ್, ಅವಶ್ಯಕತೆ ಇಲ್ಲದಿರೋದು ಮಾತಾಡಿದ್ರೆ ಅದು ವೀಕ್ನೆಸ್, ಅದು ಉಪಯೋಗ ಇಲ್ಲ. ಇಲ್ಲಿ ಮಾತಾಡೋ ಬದಲು ಹೈಲಿ ಸಕ್ಸಸ್ಫುಲ್ ಪೀಪಲ್ಗಳು ಏನು ಗೊತ್ತಾ, ಅವರು ಮಾತಾಡಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಾ? ಎಸ್ ಫ್ರೆಂಡ್ಸ್, ದೇ ಲಿಸನ್ ಮೋರ್. ಅವ್ರು ಆಲಿಸ್ಕೊಳ್ತಾರೆ. ಇದಕ್ಕೋಸ್ಕರ ಹೇಳ್ತಾರೆ, ಒಂದು ಬಾಯಿ 2 ಕಿವಿ ಕೊಟ್ಟಿದ್ದಾನೆ ಅಂತ ಭಗವಂತ. ಇದೆಲ್ಲ ಗೊತ್ತು ನಮಗೆ, ವಾಟ್ಸಪ್ಪಲ್ಲಿ ಎಲ್ಲ ನೋಡಿದೀವಿ. ಅದನ್ನ ಅಳವಡಿಸ್ಕೊಂಡು ಚೆಕ್ ಮಾಡಿ. ಹೈಲಿ ಎಫೆಕ್ಟಿವ್ ಪೀಪಲ್ ಏನಪ್ಪಾ ಅಂದ್ರೆ, ಹೈಲಿ ಸಕ್ಸಸ್ಫುಲ್ ಪೀಪಲ್ ದೇ ಲಿಸನ್. ಕ್ಲೀನಾಗಿ ಕೇಳಿಸ್ಕೊಳ್ತಾರೆ. ಯಾರು ಸರಿಯಾಗದೆ ಒಬ್ಬ ವ್ಯಕ್ತಿ ಮಾತಾಡೋದನ್ನ ಕೇಳಿಸ್ಕೊಳ್ತಾರೆ, ಆ ವ್ಯಕ್ತಿ 100% ಸಕ್ಸಸ್ ಗ್ಯಾರಂಟಿ. ಬಿಕಾಸ್ ಇನ್ನೊಬ್ಬ ವ್ಯಕ್ತಿಯ ಜೀವನದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಳ್ಳೋದು ಯಾವಾಗ ಅಂದ್ರೆ, ಆ ವ್ಯಕ್ತಿ ಮಾತಾಡ್ತಿರ್ಬೇಕಾದ್ರೆ ನಾನು ಆಲಿಸ್ಕೊಳ್ಳೋದು. ಬರೀ ಕೇಳಿಸೋದಲ್ಲ, ಕೇಳಿಸಿಕೊಳ್ಳೋದು ಬೇರೆ, ಆಲಿಸ್ಕೊಳ್ಳೋದು ಬೇರೆ. ಕೇಳಿಸ್ಕೊಳ್ಳೋದ್ರೆ ಫಿಸಿಕಲ್, ಆಲಿಸ್ಕೊಳ್ಳೋದು ಅಂದ್ರೆ ಕಂಪ್ಲೀಟ್ ಮಗ್ನನಾಗಿ ಕೇಳಿಸ್ಕೊಳ್ಳೋದು. ತುಂಬಾ ಜನ ಏನ್ ಮಾಡ್ತಿರ್ತಾರೆ ಗೊತ್ತಾ, ಯಾರು ಮಾತಾಡ್ತಿದ್ರೆ ನಮಗೆ ಅನಿಸ್ತಿರ್ತೀವಿ ಎಷ್ಟೊಂದು ಕುಯ್ತಾವನಪ್ಪ ಇವನು ಅಂತ, ಬರೇ ಒಂದೇ ಹೇಳ್ತಾವನೆ ಅಂತ. ದಟ್ ಮೀನ್ಸ್ ಯು ಆರ್ ನಾಟ್ ರೆಡಿ ಟು ಲಿಸನ್. ಅವ್ರ ಲೈಫ್ ಒಳಗಡೆ ಹೋಗಕ್ಕೆ ನೀವು ರೆಡಿ ಇಲ್ಲ ಅಂತ. ಆ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದ್ರೆ ನೀವು ಕೇಳಿಸ್ಕೊಳ್ಳಿ ಫುಲ್ಲಿ. ನೀವು ಯಾವಾಗ ಆ ವ್ಯಕ್ತಿನ ಕೇಳಿಸ್ಕೊಳ್ತೀರಲ್ವಾ,
ನೀವು ಕೇಳಿಸ್ಕೊಂಡ್ ಬಿಟ್ರಿ ಅನ್ಕೊಳ್ಳಿ, ನೀವು ಗೆದ್ರಿ. ಯಾಕೆಂದ್ರೆ ಇವತ್ತು ಹೈಲಿ ಸಕ್ಸಸ್ಫುಲ್ ಆಗಿರೋದು ಅದನ್ನೇ. ಆಕ್ಚುಲಿ ಒಂದು ಪ್ರೊಫೆಷನ್ ಇದೆ, ಕೌನ್ಸಿಲಿಂಗ್ ಪ್ರೊಫೆಷನ್. ಕೌನ್ಸಿಲಿಂಗ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ? ಸಮಸ್ಯೆ ತಗೊಂಡ್ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಫಸ್ಟ್ 1 hour 2 hour ಅವ್ರು ಏನೇನೇನು ಹೇಳ್ತಾರೆ ಎಲ್ಲ ಕೇಳಿಸ್ಕೊಳ್ತಾರೆ. ಅವ್ರು ಕೇಳಿಸ್ಕೊಂಡು ಆ ಕೇಳಿಸ್ಕೊಳ್ಳೋದಕ್ಕೆ ದುಡ್ಡು ಚಾರ್ಜ್ ಮಾಡ್ತಾರೆ. ನಮ್ಮ ಸಮಸ್ಯೆನ ಹೋಗಿ ಅವ್ರ ಹತ್ರ ಹೇಳ್ಕೊಳ್ತೀವಿ, ಅವ್ರು ಕೇಳಿಸ್ಕೊಂಡ ತಕ್ಷಣ ಕೇಳಿಸ್ಕೊಂಡ್ಮೇಲೆ ಅವರಿಗೆ ಹಬ್ಬ ಹಗುರ ಆಯ್ತು. ಯಾಕಂದ್ರೆ ಕೇಳಿಸ್ಕೊಳ್ಳೋರು ಯಾರು ಇರಲ್ಲ ಜನಗಳಿಗೆ. ಮನೇಲಿ ಎಲ್ಲರೂ ಮಾತಾಡೋರು ಇರ್ತಾರೆ, ಯಾರು ಕೇಳಿಸ್ಕೊಳ್ತಾರೆ? ಆದ್ರೆ ಯಾರು ಕೇಳಿಸ್ಕೊಳ್ತಾರೆ ಅವ್ರು ಇಲ್ಲಿ ಸಕ್ಸಸ್ ಆಗ್ತಾರೆ. ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಬರೀ ಮಾತಾಡೋರ ಅಥವಾ ಆಲಿಸಿಕೊಳ್ಳೋರ. ಒಬ್ಬ ವ್ಯಕ್ತಿ ಮಾತಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಹೋಗಿ ಅಂತರಾಳದಿಂದ, ಅಲ್ಲಿ ಫೇಕ್ ಇರಬಾರ್ದು, ಅವ್ರಿಗೆ ರಿಯಲ್ ಆಗಿ ಕನ್ಸರ್ನ್ ಇಂದ ಅವ್ರ ಮಾತನ್ನ ಕೇಳಿಸ್ಕೋಬೇಕು ನಾವು. ಅವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಆಲಿಸ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಎಷ್ಟು ನೀವು ಮಾತಾಡ್ತೀರಾ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕಾಗಲ್ಲ, ಇನ್ನೊಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ತುಂಬಾ ಜನ ಇನ್ನೊಂದು ಮಾಡ್ತಾರೆ, ಇದು ಲೀಡರ್ಶಿಪ್ ಸ್ಕಿಲ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾರೋ ಮಾತಾಡ್ತಿರ್ತಾರೆ, ಅವ್ರು ಏನೋ ಸಮಸ್ಯೆ ಹೇಳಕ್ ಬರ್ತಿರ್ತಾರೆ, ಅವ್ರು ಹೇಳಕ್ಕಿಂತ ಮೊದಲೇನೆ ನಾನು ಏನೋ ಯೋಚನೆ ಮಾಡ್ತೀನಿ, ಇವನ್ನ ಸ್ಟಾಪ್ ಮಾಡೋದು ಹೇಗೆ, ಇವ್ನಿಗೆ ಹೆಂಗ್ ಉತ್ತರ ಕೊಡೋದು, ಆಲ್ರೆಡಿ ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ. ಅದಕ್ಕಿಂತ ಮೊದಲು ಫಸ್ಟ್ ಕೇಳಿಸ್ಕೊಳ್ಳಿ, ಅವ್ರಿಗೆ ಏನ್ ನಡೀತಾ ಇದೆ ಅವ್ರ ಲೈಫಲ್ಲಿ ಅದನ್ನ ಕೇಳಿಸ್ಕೊಳ್ಳಿ. ಫಸ್ಟು ಕಂಪ್ಲೀಟ್ ಕೇಳಿಸ್ಕೊಂಡ ಮೇಲೆ ಯೋಚನೆ ಮಾಡಿ. ಅದ್ರ ಬದಲು ಆಲ್ರೆಡಿ ಅವ್ರು ಹೇಳ್ತಿರ್ತಾರೆ, ನನ್ನೊಳಗಡೆ ನನ್ನೊಂದು ಮಾತಾಡ್ತಿರ್ತೀನಲ್ಲ, ಇವ್ನ ಹೆಂಗ್ ಸ್ಟಾಪ್ ಮಾಡೋದು, ಇವ್ನ ಹೆಂಗೆ ಇಲ್ಲಿಗೆ ನಿಲ್ಸೋದು ಅಂತ. ಅದು ಸ್ಕಿಲ್ ಅಲ್ವೇ ಅಲ್ಲ. ಎಸ್ಪೆಷಲಿ ಯಾರೆಲ್ಲ ಗ್ರಾಜುಯೇಟ್ಸ್ ಇದ್ದೀರಾ, ಯಾರೆಲ್ಲ ರೀಕ್ರಿಯೇಟರ್ಸ್ ಇದ್ದೀರಾ, ಗ್ರಾಜುಯೇಟ್ಸ್ ಅಂಡ್ ರೀಕ್ರಿಯೇಟರ್ಗೆ ಬೇಕಾಗಿರ್ತಕ್ಕಂಥ ಬಿಗ್ಗೆಸ್ಟ್ ಸ್ಕಿಲ್ ಇದು. ಇದೇ ಕಾರಣಕ್ಕೋಸ್ಕರನೇ ನೀವು ಎಲ್ರಿಗೂ ಸಹಿತ ಮಧ್ಯಾಹ್ನ ಇವತ್ತು ನೆನ್ನೆಯಿಂದ ನಿಮಗೆ ಆಪ್ಷನ್ ಕೊಟ್ಟಿರೋದು, ಮಧ್ಯಾಹ್ನ ರೀಕ್ರಿಯೇಟರ್ಸ್ ಕಾಲಿಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಬನ್ನಿ ಅಂತ. ಬಿಕಾಸ್ ಅಲ್ಲಿ ನೀವು ಆಲಿಸ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ಬೇಕು ನಿಮ್ದು. ಒಬ್ಬ ರೀಕ್ರಿಯೇಟರ್ ಹೇಗೆ ಇರಬೇಕು ಅಂದ್ರೆ ಪ್ರೆಸೆಂಟ್ ಆಗಿದ್ದು ಆ ವ್ಯಕ್ತಿಗಳು ಏನೆಲ್ಲ ಏನ್ ಶೇರ್ ಮಾಡ್ತಾರೆ ಅದನ್ನ ಆಲಿಸ್ಕೋಬೇಕು. ಇವತ್ತು ಹೈಯೆಸ್ಟ್ ಇವತ್ತು 1-to-1 ಮಾಡಬೇಕಾಗುತ್ತೆ. ನೀವು ನಮ್ಮ LT ವರ್ಕ್ಶಾಪ್ ಆಗಿರ್ಬೋದು, ಮೋದಿ ಕೇರ್ ಆಗಿರ್ಬೋದು, ಯಾವುದೇ ಒಂದು ಚಾಲೆಂಜಸ್ ನ ಅಡ್ರೆಸ್ ಮಾಡ್ತಿರ್ಬೇಕಾದ್ರೆ ಯಾರು ಎಫೆಕ್ಟಿವ್ 1-to-1 ಮಾಡ್ತಾರೆ ಅಂದ್ರೆ ಅವ್ರು ಎಫೆಕ್ಟಿವ್ ಲಿಸನರ್ ಆದ್ರೆ ಮಾತ್ರ 1-to-1 ಮಾಡೋಕ್ಕಾಗುತ್ತೆ. ನೀವು ಒಬ್ಬರಿಗೆ ನೀವು ಮಿರರ್ ಆಗಕ್ಕಾಗುತ್ತೆ. ಮಿರರ್ ಆಗೋದು ಯಾವಾಗ ಅಂದ್ರೆ ನೀವು ಕ್ಲೀನ್ ಆಗಿ ಕೇಳಿಸ್ಕೊಂಡಾಗ ಮಾತ್ರ. ನೀವು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಅವ್ರ ಲೈಫಿಗೆ ಮಿರರ್ ಆಗಕ್ಕಾಗಲ್ಲ, ಅವ್ರಿಗೆ ಕೋಚ್ ಮಾಡೋಕ್ಕಾಗಲ್ಲ. ಬರೀ ನೀವಷ್ಟೇ ಮಾತಾಡ್ತಿದ್ರೆ, ನೀವಷ್ಟೇ ಗೈಡ್ ಮಾತಾಡೋದ್ರಲ್ಲಿ ಏನಿರುತ್ತೆ, ನೀವು ಗೈಡ್ ಮಾಡ್ತಿರ್ತೀರಾ, ನೀನು ಹಂಗ್ ಮಾಡ್ಬೇಕಿತ್ತು, ನೀನು ಹಿಂಗ್ ಮಾಡ್ಬಾರ್ದಿತ್ತು, ಹಿಂಗ್ ಮಾಡ್ಬಾರ್ದಿತ್ತನೋ, ಅದ್ಯಾವುದು ವರ್ಕ್ ಆಗೋದಿಲ್ಲ. ಅವ್ರಿಗೇನೆ ಯೋಚನೆ ಮಾಡಂಗ್ ಮಾಡ್ಬೋದು ನೀವು ಲಿಸನ್ ಮಾಡಿದ್ರೆ, ಕೇಳಿಸ್ಕೊಂಡಿದ್ರೆ. ಈ ರೀತಿಯಲ್ಲಿ ನೀವು ಸ್ಕಿಲ್ ನ ಡೆವಲಪ್ ಮಾಡಬೇಕು. ದಿಸ್ ಇಸ್ ದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ರೀತಿಯಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ನೀವು ಬರೀ ಮಾತಾಡೋರ ಎಷ್ಟು ಪರ್ಸೆಂಟೇಜ್ ಆಲಿಸ್ಕೊಳ್ತಿದ್ದೀರಾ. ನಿಮಗೆ ಲಾಸ್ಟಿಗೆ ಇದೆಲ್ಲದೂ ಒಂದು ಅನಾಲಿಸಿಸ್ ರಿಪೋರ್ಟ್ ಬರುತ್ತೆ, ಇವೆಲ್ಲದಕ್ಕೂ ನೀವು ಪರ್ಸೆಂಟೇಜ್ ಹಾಕ್ಬೇಕು. ನನ್ನೊಳಗಡೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ. ಈ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ನಾವು. ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ವ್ಯಕ್ತಿಗಳ ಜೊತೆ ಚೆಕ್ ಮಾಡ್ಕೋಬೇಕು ನಾನು, ನನ್ನಲ್ಲಿ ಎಷ್ಟು ಪವರ್ ಇದೆ, ಲಿಸನಿಂಗ್ ಪವರ್ ಅಂತ. ನಿಮಗೆ ಲಿಸನಿಂಗ್ ಪವರ್ ಜಾಸ್ತಿ ಆಗ್ಬಿಟ್ರೆ ನೀವು ಗೆದ್ರಿ ಅಂತಾನೆ. ಎಷ್ಟೋ ಜನ ಲೀಡರ್ ಆಗೋಕ್ಕಾಗಲ್ಲ, ಯಾಕೆಂದ್ರೆ ಈ ಕ್ವಾಲಿಟಿ ಇರಲ್ಲ ಅವರಲ್ಲಿ. ದ ಬೆಸ್ಟ್ ಲೀಡರ್ ಯಾರು ಅಂದ್ರೆ ದ ಬೆಸ್ಟ್ ಲಿಸನರ್ ವಿಲ್ ಬಿಕಮ್ ಅ ಬೆಸ್ಟ್ ಲೀಡರ್. ಆ ಸ್ಕಿಲ್ನ ನೀವು ಡೆವಲಪ್ ಮಾಡ್ಕೊಳ್ಳಿ. ಮುಂದಿನ ಅಂಶ ನೋಡೋಣ. ಎಸ್, ಆವರೇಜ್ ವ್ಯಕ್ತಿಗಳು ದೇ ರೀಡ್ ನ್ಯೂಸ್ ಪೇಪರ್. ಅವರು ಸಿನಿಮಾ ನೋಡೋದ್ರಲ್ಲಿ, ಟಿವಿ ನೋಡೋದ್ರಲ್ಲೇ ಮಗ್ನರಾಗ್ಬಿಟ್ರು. ಅವರ ಪ್ರಯಾರಿಟಿ ಬರೀ ಇದೆ. ನ್ಯೂಸ್ ಪೇಪರ್ ನೋಡ್ಲಿಲ್ಲ ಅಂದ್ರೆ ಅವ್ರು ತಿಂದಿದ್ದು ಹೋಗೋದೇ ಇಲ್ಲ. ಕಂಪ್ಲೀಟ್ಲಿ ನ್ಯೂಸ್ ಪೇಪರ್ ಆಗಿರ್ಬೋದು, ಫಿಲಮ್ ಅಡಿಕ್ಷನ್, ಕಂಪ್ಲೀಟ್ಲಿ ವಾರಕ್ಕೊಂದು ಫಿಲಮ್ ನೋಡ್ಲೇಬೇಕು. ಇವತ್ತು ಅದು ಕಷ್ಟ ಆಗ್ಬಿಟ್ಟಿದೆ, ಲಾಕ್ಡೌನ್ ಇಂದ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಅದು ಅಲ್ಲೋಗಿದೆ, ಈಗ ಟಿವಿಲಿ ಬಂದಿದೆ. ಟಿವಿನಲ್ಲಿ ಒಂದೊಂದು ಫಿಲಮ್ ಗಂಟೆ ಕುತ್ಕೊಂಡು ಫಿಲಮ್ ನೋಡೋದು, ಟಿವಿನಲ್ಲೇ ಹೈಯೆಸ್ಟ್ ಟೈಮ್ ಸ್ಪೆಂಡ್ ಮಾಡೋದು. ಏನಾಗ್ತಿದೆ ಇದರಿಂದ? ನಾವು ಅದು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಎಷ್ಟು ಪರ್ಸೆಂಟೇಜ್ ಇದೆ ಅದರಲ್ಲೇ ನಾವು ಮಗ್ನರಾಗ್ಬಿಟ್ಟಿರ್ತೀವಿ. ಕೆಲವೊಬ್ರು ಹೇಗಿರ್ತಾರೆ ಅಂದ್ರೆ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ತನಕ ಒಂದು ವರ್ಡ್ ಬಿಡ್ದಂಗೆ ಓದ್ತವೆ. ಇದು ಅವರೇಜ್ ವ್ಯಕ್ತಿಗಳು ಮಾಡ್ತಕ್ಕಂಥದ್ದು. ಅದೇ ಮಹಾನ್ ವ್ಯಕ್ತಿಗಳು ಏನ್ ಮಾಡ್ತಾರೆ ಗೊತ್ತಾ? ದೇ ಅಟೆಂಡ್ ಮೆನಿ ಸೆಮಿನಾರ್ಸ್, ಮೋಟಿವೇಶನಲ್ ಬುಕ್ಸ್, ವಿಡಿಯೋಸ್, ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ನೋಡಿ, ಇವೆರಡರಲ್ಲಿ ಎಷ್ಟು ಡಿಫರೆನ್ಸ್ ಇದೆ. ಇವರೂ ಸಹಿತ ನೋಡ್ತಾರೆ, ಓದ್ತಾರೆ. ಏನನ್ನ?
ನಾನೇನ್ ನೋಡ್ತಾ ಇದ್ದೀನಿ, ನಾನು ಯಾವ್ದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ನಾನು ನ್ಯೂಸ್ ಪೇಪರ್ಗೆ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಮ್ಯಾಗಝಿನ್ಸ್ಗಳಿಗೆ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಅದ್ರ ಬದಲು ಎಕ್ಸ್ಟ್ರಾರ್ಡಿನರಿ ಬುಕ್ಸ್ಗಳಿದೆ. ಈ ಪ್ರಪಂಚದಲ್ಲಿ ಹೈಯೆಸ್ಟ್ ಜ್ಞಾನ ಇರೋದು ಬುಕ್ಕಲ್ಲಿ. ಇವತ್ತು ಸಾಕಷ್ಟು ಜನ ಲೀಡರ್ಸ್ಗಳು ಬಂದಿರೋದು ಬುಕ್ಕಿಂದ. ಬುಕ್ಕಲ್ಲಿ ಇರ್ತಕ್ಕಂಥ ಜ್ಞಾನ ಸಿಕ್ಕಾಪಟ್ಟೆ ಜ್ಞಾನ ಇದೆ. ಆ ಜ್ಞಾನ ನಾನು ಪಡ್ಕೊಳ್ಳೋಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀನ. ವಿಡಿಯೋಸ್ ಇವತ್ತು ಯೂಟ್ಯೂಬಲ್ಲಿ ಅತ್ಯದ್ಭುತವಾದ ವಿಡಿಯೋಗಳಿದೆ. ಆ ಯೂಟ್ಯೂಬ್ ವಿಡಿಯೋ ನೋಡೋಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನ. ನಾನು ಬರೀ ಟೈಮ್ ಪಾಸ್ಗೆ ಕಾಮಿಡಿ, ಟಿಕ್ ಟ್ಯಾಕು ಅಲ್ಲಿಗೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಬರೀ ಜೋಕ್ ಕಟ್ ಮಾಡೋದು, ಜೋಕ್ನ ಶೇರ್ ಮಾಡೋದು, ಇದ್ರ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ. ಟಿವಿನಲ್ಲಿ ಬರೀ ಸೀರಿಯಲ್ ನೋಡೋದು, ರಿಯಾಲಿಟಿ ಶೋಸ್ ನೋಡೋದು ಅದು ಬೇಡ ಅಂತ ಹೇಳ್ತಿಲ್ಲ. ಅದು ಎಷ್ಟಾಗಬೇಕು. ಟಿವಿನಲ್ಲಿ ಫಿಲಮ್ ನೋಡೋದು ಗಂಟೆಗಟ್ಟಲೆ, ಒಂದಾದ್ಮೇಲೆ ಒಂದೊಂದು ಫಿಲಮ್ ನೋಡ್ತಾ ಕೂತ್ಕೊಳ್ಳೋದು. ಅದ್ರ ಬದಲು ಇದನ್ನ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಎಷ್ಟೊಂದು ಸೆಮಿನಾರ್ಸ್ಗಳಿರುತ್ತೆ, ಅವನ್ನ ಅಟೆಂಡ್ ಮಾಡಿದೀವಿ ನಾವು. ಎಷ್ಟೊಂದು ಮೋಟಿವೇಶನಲ್ ಬುಕ್ಸ್ ಇದೆ, ಅದ್ರ ಓದಿದ್ರೆ ಹೇಗಿರುತ್ತೆ. ಮೋಟಿವೇಶನಲ್, ವರ್ಲ್ಡ್ ಬೆಸ್ಟ್ ಮೋಟಿವೇಶನಲ್ ಇನ್ಸ್ಪಿರೇಷನಲ್ ಟಾಕ್ ಇರುತ್ತೆ. ಇವತ್ತು ಮಹಾನ್ ಗುರುಗಳಿದ್ದಾರೆ, ಅವರೆಲ್ಲರೂ ಯೂಟ್ಯೂಬಲ್ಲಿ ಸಿಗ್ತಾರೆ. ನನ್ನ ಈ ಒಂದು ಜರ್ನಿಯಲ್ಲಿ ಯೂಟ್ಯೂಬ್ ಇಸ್ ದ ಬಿಗ್ಗೆಸ್ಟ್ ಗುರು. ನನಗೆ ಒಂದು ನೆನಪಿದೆ, ನನ್ನ ಒಬ್ಬ ಗುರು ಇದ್ದಾರೆ. ನಂದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನನ್ನ ಈ ಜರ್ನಿನಲ್ಲಿ ಒಬ್ಬ ಗುರುದು, ಆ ಗುರು ಯಾರಾದ್ರು ನಾನು ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಬ್ಬ ಗುರುದು 5 days ನಾನ್ ಸ್ಟಾಪ್. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ದೆ, ಬೆಳಗ್ಗೆ 7 ಗಂಟೆ ಒಳಗಡೆ ನಂದೆಲ್ಲ ಚೆಕ್ ಲಿಸ್ಟ್ ಮುಗಿಸ್ಕೊಂಡು ಬೆಳಗ್ಗೆ 7 ಗಂಟೆ ಕೂತ್ಕೊಂಡ್ರೆ ರಾತ್ರಿ 11 ಗಂಟೆ ತನಕ ಒಬ್ಬ ಗುರುದು 5 ದಿನ ನಾನ್ ಸ್ಟಾಪ್ ಯೂಟ್ಯೂಬಲ್ಲಿ ನಾನು ಲರ್ನಿಂಗ್ ತಗೊಂಡಿದ್ದೀನಿ. 5 days ನಾನ್ ಸ್ಟಾಪ್ ಆ ಯೂಟ್ಯೂಬಲ್ಲಿ ನಾನು ಕಲ್ತಿದ್ದೀನಿ, ಆಡಿಯೋದಲ್ಲಿ ಕೇಳಿಸ್ಕೊಂಡಿದ್ದೀನಿ. ಕಲಿಬೇಕಾದ್ರೆ ಕಂಪ್ಲೀಟು ಫುಲ್ಲಿ ಮಗ್ನಾಗಿ ಕಲ್ತಿದ್ದೀನಿ ನಾನು. ಈ ರೀತಿ ಎಷ್ಟೋ ಸೆಮಿನಾರ್ಸ್ಗಳು ಅಟೆಂಡ್ ಮಾಡಿದ್ದೀನಿ ನಾನು. ಇವತ್ತು ನಮ್ಮ ಮೋದಿಕರಲ್ಲಿ ಯಾರೆಲ್ಲ ಹೈಲಿ ಸಕ್ಸಸ್ಫುಲ್ ಲೀಡರ್ಸ್ ಇದ್ದಾರೆ, ಅವರೆಲ್ಲರೂ ಸಹಿತ ಎಫೆಕ್ಟಿವ್ ಲರ್ನರ್ಸ್. ಇವತ್ತು ಗಣೇಶ್ ದೇವಡಿಗೆ ನಿಮಗೆಲ್ಲ ಗೊತ್ತು, ನಾನು ಒಂದು ತೋರಿಸಿದ್ದೆ. ಗಣೇಶ್ ದೇವಡಿಗೆ ಆಗಿದ್ದು ಕೇವಲ ಬುಕ್ನಿಂದ. ಎಲ್ರಿಗೂ ಸಹಿತ ಅನ್ಸುತ್ತೆ 8 ಲಕ್ಷ ಅರ್ನ್ ಮಾಡ್ತಿದ್ದಾನೆ. ಅವನು ಅರ್ನ್ ಮಾಡೋದು ನೋಡ್ಬೇಡಿ, ಅರ್ನ್ ಮಾಡೋದಕ್ಕೆ ಏನೆಲ್ಲ ಕ್ವಾಲಿಟೀಸ್ ಇತ್ತು, ಯಾವ ಕ್ವಾಲಿಟಿ ಡೆವಲಪ್ ಆಯ್ತು ಅವರಲ್ಲಿ. ಇವತ್ತು ಮೈಸೂರು ಪ್ರಶಾಂತ್ ಅಂತ ಇದ್ದಾರೆ, ಗೌರ್ಮೆಂಟ್ ಜಾಬನ್ನ ಬಿಟ್ಟು ಬಂದ್ರು. ಅವರಾಗಿದೆ ಹೇಗೆ, ಈ ತರ ಒಂದು ಬುಕ್ಸ್ ಅಲ್ಲಿ ಕಲ್ತಿರೋ ಜ್ಞಾನ ಅದು. ಆ ಜ್ಞಾನದಿಂದ ಇವತ್ತು ಎಕ್ಸ್ಟ್ರಾರ್ಡಿನರಿ ಟ್ರೈನರ್ ಆಗ್ತಿದ್ದಾರೆ. ಜಸ್ಟ್ ಯೋಚನೆ ಮಾಡಿ, ಈ ತರ ಜ್ಞಾನ ನಾನು ಪಡ್ಕೊಂಡ್ರೆ ಮಾತ್ರನೇ ನಾನು ಎಫೆಕ್ಟಿವ್ ಲೀಡರ್ ಆಗಕ್ಕಾಗೋದು. ಅದ್ರ ಬದಲು ನಾನು ಅನ್ನೆಸರಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಅತ್ಯದ್ಭುತವಾದ ಸೆಂಟೆನ್ಸ್ ಇದೆ. ಆರ್ಡಿನರಿ ವ್ಯಕ್ತಿಗಳಿಗೂ, ಅವರೇಜ್ ವ್ಯಕ್ತಿಗಳಿಗೂ, ಮಿಲಿಯನರ್ಸ್ ವ್ಯಕ್ತಿಗಳಿಗೂ ಏನ್ ಡಿಫ್ರೆನ್ಸ್ ಅಂತ. ಏನಪ್ಪ ಹೇಳ್ತಾರೆ ಅಂದ್ರೆ, ನೋಡಿ, ಪೂರ್ ಪೀಪಲ್ ಹ್ಯಾವ್ ಎ ಬಿಗ್ ಟಿವಿ, ರಿಚ್ ಪೀಪಲ್ ಹ್ಯಾವ್ ಎ ಬಿಗ್ ಲೈಬ್ರರಿ. ಜಿಮ್ ರಾನ್ ಅಂತ ವ್ಯಕ್ತಿ ಹೇಳಿದ. ಏನ್ ಹೇಳ್ತಾರೆ ಇವರು, ಬಡವರ ಬಳಿ ದೊಡ್ಡ ಟಿವಿ ಇರುತ್ತೆ, ಟಿವಿ ಸೈಜ್ ದೊಡ್ಡದಾಗ್ತಾ ಇರುತ್ತೆ. ನಮ್ಮ ಮನೇಲಿ 51 ಇಂಚ್ ಗೊತ್ತಾ ಅಂತೀವಿ, ಆದ್ರೆ ಶ್ರೀಮಂತರು ಹೇಳ್ತಾರೆ ಅಂದ್ರೆ ನಮ್ಮ ಮನೇಲಿ ದೊಡ್ಡ ಲೈಬ್ರರಿ ಇದೆ ಅಂತ ಹೇಳ್ತಾರೆ. ಆ ಲೈಬ್ರರಿ ಸುಮ್ಮನೆ ಡಿಸ್ಪ್ಲೇಗೋಸ್ಕರ ಇದ್ರೆ ವರ್ಕ್ ಆಗಲ್ಲ, ಆ ಬುಕ್ಗಳನ್ನ ಓದ್ತಾರೆ ಅವರು. ನಾನು ನೋಡಿದ್ನಲ್ವಾ 5 ಡೇಸ್ ಓದಿರೋ, 5 ಡೇಸ್ ನಾನು ಅಟೆಂಡ್ ಮಾಡಿರೋ ವ್ಯಕ್ತಿಯ ವಿಷಯ ಕೇಳ್ಬಿಟ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಈಸ್ ಮೈ ಸ್ಪಿರಿಚುವಲ್ ಗುರು. ನಿಮ್ಗೆಲ್ರಿಗೂ ಗೊತ್ತು, ಈಸ್ ಓಶೋ ರಜನೀಶ್ ಈಸ್ ಮೈ ಪವರ್ಫುಲ್ ಗುರು. ಅವ್ರ ಲೈಫಲ್ಲಿ ಓದಿರೋ ಬುಕ್ಕು ಕೇಳಿದ್ರೆ ಆಶ್ಚರ್ಯ ಆಗೋಗ್ಬಿಡ್ತೀನಿ ನಾನು. ಅದು ನೋಡಿ ನಾನು ಅವರಿಗೆ ಡೀಲ್ ಆಗಿದ್ದು. ಓದಿರೋದು ಬುಕ್ ಎಷ್ಟು ಗೊತ್ತಾ ಅವರು, ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅವರ ಜೀವನದಲ್ಲಿ 1.5 ಲಕ್ಷ ಬುಕ್ನ ಓದಿದರು. ಇಡೀ ಪ್ರಪಂಚಕ್ಕೆ ಮಹಾನ್ ಗುರು ಅವರು. ಅದಾಗದ ಕಾರಣ ಅಷ್ಟು ಬುಕ್ಕಿನ ಜ್ಞಾನ, ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ಗುರು ನನಗೆ. ಅವ್ರನ್ನ ನೋಡಿದ್ರೆ, ಅವ್ರು ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಂತ ಶಕ್ತಿ ನನ್ನೊಳಗಡೆ ಬರುತ್ತೆ. ಯಾಕೆ, ಆ ವ್ಯಕ್ತಿಲಿರೋ ಗುಣ, ಅವ್ರನ್ನ ನಾವು ಓದ್ಬಿಟ್ರೆ ಆ ವ್ಯಕ್ತಿ ಗುಣ ನನಗೆ ಬರುತ್ತೆ. ಇವತ್ತು ಯಾರೆಲ್ಲ ಮಹಾನ್ ಗುರುಗಳಿದ್ದಾರೆ ಅವ್ರುಗಳನ್ನ ಫಾಲೋ ಮಾಡಕ್ಕೆ ಇರೋದು ಒಂದೇ, ನಮ್ಮ ಹತ್ರ ಅವ್ರದ್ದು ಯೂಟ್ಯೂಬ್ ವಿಡಿಯೋಸ್ ಇರುತ್ತೆ, ಅವ್ರ ಬುಕ್ಸ್ಗಳು ಇರುತ್ತೆ, ಅದನ್ನ ನಾವು ಓದ್ಬೇಕು. ಇಂಥ ಒಂದು ಗುರುಗಳ ಒಂದು ಸನ್ನಿಧ್ಯದಲ್ಲಿ ನಾವಿದ್ರೆ, ಅವರು ನನ್ನ ಜೊತೆ ಇದ್ದಾಗೆ, ಅವ್ರ ಬುಕ್ ಓದ್ತಾ ಇದ್ರೆ, ಅವ್ರ ವಿಡಿಯೋ ನೋಡ್ತಾ ಇದ್ರು. ಈ ಆಂಗಲ್ ಅಲ್ಲಿ ನೋಡಿದ್ದೀನಿ ನನ್ನ ಲೈಫ್ನ. ಬರೀ ಅಕಾಡೆಮಿಕ್ಗೆ ನಾನು ಫೋಕಸ್ ಮಾಡಿದ್ದೀನಿ, ಬರೀ ಟಿವಿ ನೋಡೋದಕ್ಕೆ ಫೋಕಸ್ ಮಾಡಿದ್ದೀನಿ, ಬರೀ ನ್ಯೂಸ್ ಪೇಪರ್ ನೋಡೋಕೆ ಫೋಕಸ್ ಮಾಡಿದ್ದೀನಿ. ಅದ್ರ ಬದಲು ಇದಕ್ಕೆ ಹಾಕಿದ್ರೆ ಹೇಗಿರುತ್ತೆ ನಮ್ಮ ಲೈಫು?
ಎಂತ ಒಂದು ಅತ್ಯದ್ಭುತವಾದ ಜೀವನ ನಾವು ಸೃಷ್ಟಿ ಮಾಡ್ಕೋಬಹುದು ನೋಡಿ. ಇದು ನನ್ನ ಕೈನಲ್ಲಿದೆ, ನಾನೇನು ಮಾಡ್ತೀನಿ ಅದು ನನ್ನ ಕೈನಲ್ಲಿದೆ ಫ್ರೆಂಡ್ಸ್. ಮುಂದಿನ ನೋಡೋಣ. ನೆಕ್ಸ್ಟ್ ಕ್ವಾಲಿಟಿ ಆಫ್ ಆವರೇಜ್ ಮೆಂಟಾಲಿಟಿ ಏನಪ್ಪಾ ಅಂದ್ರೆ, ಡೋಂಟ್ ಲವ್ ವಾಟ್ ದೇ ಡೂ, ಜಾಬ್ ಈಸ್ ಇನ್ಎವಿಟಬಲ್ ಅಂತ. ಮಾಡೋ ಕೆಲಸನ ಅವ್ರು ಪ್ರೀತಿಸಲ್ಲ, ಮಾಡಬೇಕಲ್ಲಪ್ಪ ಅಂತ ಮಾಡೋದು, ನನ್ನ ಕರ್ಮ, ಬೇರೆ ಗತಿ ಇಲ್ಲ, ವಿಧಿ ಇಲ್ಲ ಅಂತ ಪ್ರೀತಿಸಲ್ಲ ಮಾಡೋ ಕೆಲಸನ. ಇದರಿಂದನೇ ಎಷ್ಟು ಬರ್ಡನ್ ಮಾಡ್ಕೊಳ್ಳೋದು. ಮತ್ತೆ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ನೀವು ಖುಷಿಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಒಂದು ಸರ್ವೆ ಇದೆ, ಬಿಗ್ಗೆಸ್ಟ್ ಹಾರ್ಟ್ ಅಟ್ಯಾಕ್ ಆಗೋದು ಬೆಳಗ್ಗೆ ಮಂಡೇ ಮಾರ್ನಿಂಗ್ 7 to 8 ಅಂತ. ಸ್ಯಾಟರ್ಡೆ ಸಂಡೇ ಎಂಜಾಯ್ ಮಾಡಿರ್ತಾರೆ, ಮಂಡೇ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಅದೇ ದೊಡ್ಡ ಹಾರ್ಟ್ ಅಟ್ಯಾಕ್ ಅಂತ. ಕೆಲ್ಸಕ್ಕೆ ಹೋಗ್ಲೇಬೇಕು, ಯಾಕೆಂದ್ರೆ ಹೊಟ್ಟೆಪಾಡು. ಪ್ಲಸ್ ಹೋಗ್ತೀವಿ, ಪ್ರೀತಿಯಿಂದ ಹೋಗ್ತೀವಾ, ಟೆನ್ಷನ್. ನೀವು ನೋಡಿ, ಡ್ಯೂಟಿ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಎಲ್ಲ ಸಪ್ಪೆ ಬುಕ್ಗಳು. ದಟ್ ಮೀನ್ಸ್ ವಾಟ್? ದೇ ಡೋಂಟ್ ಲವ್ ದೇರ್ ಜಾಬ್. ವಿಧಿ ಇಲ್ಲ ಅಂತ ಕೆಲ್ಸಕ್ಕೆ ಹೋಗ್ತಿದೀವಿ ನಾವು. ಯೋಚನೆ ಮಾಡಿ. ನಾನು ಒಂದೇ ಒಂದು ಹೇಳ್ತೀನಿ, ಒಂದು ಕೆಲಸ ರಿಸೈನ್ ಮಾಡಿ, ಇಲ್ಲ ಪ್ರೀತಿಯಿಂದ ಕೆಲಸ ಮಾಡಿ ಅಂತೀನಿ. ಏನಕ್ಕೆ ಹೋಗ್ತೀರಾ? ಸುಮ್ಮನೆ ಡೆಡ್ ಬಾಡಿಗಳು ಕೆಲಸ ಮಾಡ್ದಂಗೆ ಅದು ಅಂತ. ಅದೇ ಸಕ್ಸಸ್ಫುಲ್ ಪೀಪಲ್, ದೇ ಲವ್ ವಾಟ್ ದೇ ಡೂ, ದೇ ಎಂಜಾಯ್ ವಾಟ್ ದೇ ಡೂ. ಖುಷಿಯಾಗಿ ಕೆಲಸ ಮಾಡ್ತಾರೆ ಅವರು. ಅವ್ರು ಖುಷಿಯಾಗಿ ಕೆಲಸ ಮಾಡಿದ್ರಿಂದನೇ ಅವ್ರು ಸಕ್ಸಸ್ಫುಲ್ ಆಗಿದ್ದು. ಯಾರೆಲ್ಲ ಕೆಲಸಗಾರಿದ್ದಾರೆ ಅವ್ರು ಯಾವತ್ತೂ ಸಹಿತ ಬರೀ ಕೆಲಸ ಮಾಡ್ತಿರ್ತಾರೆ, ವಿಧಿ ಇಲ್ಲ ಅಂತ. ಆಡಿದರೆ ವ್ಯಕ್ತಿಗಳು ಮಾಡ್ತಾ ಇದ್ದೇ ಕೆಲಸ. ನನಗೆ ಕರ್ಮ, ನನಗೆ ಯಾರು ಇಲ್ಲ, ನಾನು ಮಾಡಲೇಬೇಕು, ನಾನೇ ಮಾಡಬೇಕು, ನಾನೇ ದುಡಿಬೇಕು. ಬಾಸನ್ನ ಇಷ್ಟಪಡ್ತಿರಲ್ಲ, ಆದ್ರೂ ಅಲ್ಲಿ ಕೆಲಸ ಮಾಡ್ತಿರ್ತೀವಿ. ಅಲ್ಲಿ ಕೆಲಸ ನಡೀತಕ್ಕಂಥ ಸ್ಥಿತಿಗಳು ಇಷ್ಟ ಆಗ್ತಿರಲ್ಲ, ಆದ್ರೂ ಕೆಲಸ ಮಾಡ್ತಿರ್ತೀವಿ. ನಾನು ಒಂದೇ ಹೇಳಿದೆ ಇವತ್ತು, ಒಂದು ಆ ಕೆಲಸದಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಎಂಪ್ಲಾಯ್ ಆಗಿ, ಇಲ್ಲ ಆ ಜಾಬ್ ರಿಸೈನ್ ಮಾಡಿ, ನಿಮ್ದೇ ಒಂದು ಸೃಷ್ಟಿ ಮಾಡಿ, ಇಲ್ಲ ಅಲ್ಲಿರೋ ತನಕ ಖುಷಿಯಾಗಿ ಪ್ರೀತಿಸಿ ಕೆಲಸ ಮಾಡಿ. ಅದನ್ನ ಮಾಡ್ತೀವಾ? ನೋ. ನನಗೆ ಗೊತ್ತಿದೆ, ನಾನು ಜಾಬ್ ಮಾಡ್ತಿರ್ಬೇಕಾದ್ರೆ ನಾನು ಹಿಂಗೆ ಮಾಡ್ತಾ ಇದ್ದೆ. ಆ ಕೆಲಸ ಇಷ್ಟ ಆಗಲಿಲ್ಲ ನನಗೆ, ಆದ್ರೂ ಮಾಡ್ತಿದ್ದೆ. ಯಾಕೆ? ಹೊಟ್ಟೆಪಾಡು. ಬರೀ ಹೊಟ್ಟೆಪಾಡಿಗೋಸ್ಕರ ನಾನು ಟ್ರೈನ್ ಅಪ್ ಆಗಿದ್ದಾಗ ಎಲ್ಲ ನಮ್ಮ ಫ್ಯಾಕ್ಟ್ರಿ ಲ್ಯಾಂಗ್ವೇಜ್ ಇದೆ, ಓತ್ಲಾ ಹೊಡಿಯೋದು ಅಂತ. ಓತ್ಲಾ ಹೊಡಿಯೋದು ಕೆಲಸ. ಯಾಕೆ ಓತ್ಲಾ ಯಾಕೆ ಹೊಡಿತೀನಿ ನಾನು? ಈ ಕೆಲಸ ಇಷ್ಟ ಇಲ್ಲ. ನನಗೆ ಈಗಲೂ ನೆನಪಿದೆ, ನಾನು ಹೆಂಗೆ ಓತ್ಲಾ ಹೊಡಿತಿದ್ದೆ ನನ್ನ ಫ್ಯಾಕ್ಟ್ರಿನಲ್ಲಿ ಅಂದ್ರೆ, ನೈಟ್ ಶಿಫ್ಟ್ ಮಾಡಬೇಕಾದ್ರೆ ನನ್ನ ಸೂಪರ್ವೈಸರ್ ನಾನು ಹುಡುಕ್ತಾ ಇದ್ದ. ಒಂದಿನ ಎಲ್ಲ ಕಡೆ ಫೋನ್ ಹೊಡಿತಾ ಇದ್ದಾನೆ, ನಾನು ಎಲ್ಲಿದ್ದೀನಿ ಅಂತ ಹುಡುಕೋಕೆ. ಅವ್ನು ಫೋನ್ ಮಾಡೋ ಬಾಕ್ಸ್ ಕೆಳಗಡೆ ಮಲಗಿದ್ದೆ. ಫುಲ್ ಹುಡುಕಿರು ಸಿಕ್ಕಿರಲಿಲ್ಲ ನಾನು, ಅಂತ ಓತ್ಲಾ ಹೊಡಿತಿದ್ದೆ ನಾನು. ಯಾಕಂದ್ರೆ ಕೆಲಸ ಇಷ್ಟ ಇಲ್ಲ ನನಗೆ. ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ರೆ ಹೈಯೆಸ್ಟ್ ಟೈರ್ಡ್ ಆಗ್ಬಿಡ್ತೀವಿ ನಾವು. ನಮ್ಮ ಎನರ್ಜಿ ಡ್ರೈ ಆಗೋಗ್ಬಿಡುತ್ತೆ. 30 ವರ್ಷ ಆಗಿರೋರು ಎಲ್ಲರೂ ಸಹಿತ 60 ವರ್ಷ ತರ ಕಾಣ್ತಿದಾರಲ್ಲಿರೋರು. ಯಾಕೆ? ವಿಧಿ ಇಲ್ಲ ಅಂತ ಕೆಲಸ ಮಾಡ್ತಿರೋದು. ಎನರ್ಜಿನೇ ಇರೋಲ್ಲ ಆ ಕೆಲಸ ಮಾಡೋದಕ್ಕೆ. ಬಟ್ ಅದೇ ನೀವು ಇಷ್ಟಪಟ್ಟು ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಮಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡ್ತಿದ್ದೀರಾ ನೀವು, ಅದಕ್ಕೆ ನಿಮಗೆ ಅದು ಇಷ್ಟ ಆಗ್ತಿಲ್ಲ. ಯು ಚೂಸ್ ದ ಬೆಸ್ಟ್ ಒನ್. ನೀವು ಒಂದು ಕೆಲಸನ ಪ್ರೀತಿಸೋದನ್ನ ಕೆಲಸ ಮಾಡಿ, ಇಲ್ವಾ ಆ ಕೆಲಸನ ಪ್ರೀತಿಸಿ. ಎಲ್ಲಿ ತನಕ ನೀವು ಪ್ರೀತಿಸೋದಿಲ್ಲ ಅಲ್ಲಿ ತನಕ ಆ ಕೆಲಸ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಇವತ್ತು ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ವರ್ಕ್ ಪ್ರೀತಿ ಇದ್ರೆ ಮಾತ್ರ ಮಾಡಬೇಕು. ಅದು ಖುಷಿ ಕೊಡ್ತಿದೆ ಅಂದ್ರೆ ಮಾತ್ರ ಮಾಡ್ಬೇಕು, ಇಲ್ಲ ಅಂದ್ರೆ ಮಾಡಕ್ಕೆ ಬೇಡ. ಸ್ಟ್ರೆಸ್ ಆಗ್ಬಿಡುತ್ತೆ. ಇವತ್ತು ಯಾಕೆ ಜನಗಳಿಗೆ ಸ್ಟ್ರೆಸ್ ಇದೆ? ಅದೇ ಕಾರಣ. ಟಾರ್ಗೆಟ್, ಟೆನ್ಷನ್, ಅದು ಮಾಡಲೇಬೇಕು. ಇಲ್ಲ ಅಂದ್ರೆ ಯಾಕೆ? ಇಲ್ಲೇ ನಾನು ಸಾಲ ಮಾಡ್ಕೊಂಡಿದ್ದೀನಿ, ನಾನು ದುಡಿಲೇಬೇಕು, ತೋರಿಸ್ಕೊಳಕ್ ಬೇರೆ ಮಾಡಿರ್ತೀವಿ ನಾವು. ಇವೆಲ್ಲವೂ ಅನ್ಕೊಂಡ್ಬಿಡ್ತೀವಿ ನಾವು. ಇದರಿಂದ ನಮ್ಮ ಲೈಫು ತುಂಬಾನೇ ವರ್ಸ್ಟ್ ಆಗ್ತಿರುತ್ತೆ. ಆರ್ಡಿನರಿ ಜೀವನನೇ ನಾವು ಮಾಡ್ತಿರ್ತೀವಿ. ಬಟ್ ಯಾರೆಲ್ಲ ಖುಷಿಯಾಗಿ ಮಾಡ್ತಾರೆ ಅವರು ಖುಷಿಯಾಗಿ ಮಾಡ್ತಾರೆ. ಅವ್ರು ಯಾವತ್ತೂ ಟೈಮ್ ನೋಡೋದೇ ಇಲ್ಲ. ಖುಷಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಟೈಮ್ ನೋಡ್ಕೊಂಡು ಮಾಡೋದೇ ಇಲ್ಲ. ಕೆಲ್ಸಕ್ಕೆ ಹೋಗೋರೆ ಹಂಗೆ, ನಾನು ಡ್ಯೂಟಿ ಹೋಗ್ಬೇಕಾರಂಗೆ ಫಸ್ಟ್ ಪಂಚಿಂಗ್ ನಿಂತ್ಕೊಂಡ್ಬಿಡ್ತಿದ್ವಿ. ಟೈಮ್ ಆಗ್ತದಂಗೆ ಎಲ್ಲ ಕ್ಯೂ ನಿಂತ್ಬಿಟ್ಟಿರ್ತಾರೆ. 4:30 ಆಗ್ತದಂಗೆ ಟಕ್ಕನ ಪಂಚಿಂಗ್ ಸ್ಟಾರ್ಟ್. ಯಾಕೆಂದ್ರೆ ಎಸ್ಕೇಪಿಂಗ್ ಅಷ್ಟೇ. ಏನ್ ಮಾಡಿರ್ತೀವೋ ಅಷ್ಟೇ. ಆದ್ರೆ ಅದು ನಮ್ಮನ್ನ ಆರ್ಡಿನರಿ ವ್ಯಕ್ತಿಯಾಗೇ ಇರಿಸುತ್ತೆ. ಟೈಮ್ ನೋಡ್ಕೊಳ್ದಲೆ ಖುಷಿಯಿಂದ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ರೆ
ನಾನು ಮಿಲಿಯನರ್ ಆಗ್ತಾ ಹೋಗ್ತೀನಿ, ನಾನೇ ಓನರ್ ಆಗ್ತಾ ಹೋಗ್ತೀನಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಓನರ್ ಅಂಡ್ ದಿ ವರ್ಕರ್. ಇದಕ್ಕೆ ಒಂದು ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಟ್ರೈನಲ್ಲಿ ಬರ್ತಾ ಇರ್ತಾನೆ. ಟ್ರೈನ್ ಬರ್ತಿರ್ಬೇಕಾದ್ರೆ ಟ್ರೈನ್ ನಿಲ್ಲುತ್ತೆ. ಟ್ರೈನ್ ನಿಂತಾಗ ಆ ಟ್ರೈನ್ ಇಂದ ಒಬ್ಬ ವ್ಯಕ್ತಿ ಕೆಳಗಡೆ ಇಳಿದು ಬರ್ತಾನಂತೆ. ಕೆಳಗಡೆ ಇಳಿದು ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಕೆಲಸ ಮಾಡೋ ವ್ಯಕ್ತಿನ ಮಾತಾಡ್ಸ್ಬಿಡ್ತಾ. ಅವನಿಗೆ ಶಾಕ್ ಆಗ್ಬಿಡುತ್ತೆ. ಟ್ರೈನ್ ನಿಲ್ತು, ಟ್ರೈನಿಂದ ಇಳಿದು ಬಂದ ಆ ವ್ಯಕ್ತಿ ನೋಡ್ಬಿಟ್ರೆ ಶಾಕ್. ಯಾರಪ್ಪ ಅಂದ್ರೆ ಈಸ್ ಇಸ್ ಬೆಸ್ಟ್ ಫ್ರೆಂಡ್. ಒಂದು ಟೈಮಲ್ಲಿ, ಇದು ಅಮೆರಿಕದಲ್ಲಿ ಆಗಿರ್ತಕ್ಕಂಥ ನಿಜವಾದ ಘಟನೆ. ಆ ವ್ಯಕ್ತಿ ಯಾರು ಅಂದ್ರೆ ಇವನ್ ಜೊತೆ ಕೆಲಸ ಮಾಡ್ತಿದ್ದವನು. ಅವ್ರಿಗೆ ಶಾಕ್ ಆಗ್ಬಿಡುತ್ತೆ, ನೀನು ಇಷ್ಟೊಂದು ರಿಚ್ ಆಗಿದ್ಯಾ ಅಂತ. ಅವ್ರು ಹೇಳ್ತಾನೆ, ನಾನು ನೀನು ಕೆಲಸ ಮಾಡ್ತಿದ್ವಿ ಇದೇ ರೈಲ್ವೇಸ್ ಅಲ್ಲಿ. ಆ ಕೆಲಸ ಮಾಡ್ತಿರ್ಬೇಕಾದ್ರೆ ನೀನು ಕೆಲಸ ರೈಲ್ವೆಗೆ ದಿನಗೂಲಿಗೋಸ್ಕರ ಮಾಡ್ತಿದ್ದೆ, ನಾನು ದಿನಗೂಲಿಗೋಸ್ಕರ ಮಾಡ್ತಿದ್ದೆ. ಆದ್ರೆ ನನ್ನ ಉದ್ದೇಶ ನಾನು ರೈಲ್ವೆಗೋಸ್ಕರ ಮಾಡ್ತಾ ಇದ್ದೆ. ರೈಲ್ವೇಸ್ಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಮಾಡ್ತಿದ್ದೆ. ಇವತ್ತು ನಾನು ಆ ರೈಲ್ವೆಗೆ ಹೆಡ್ ಆಗಿದ್ರು. ಯಾರು ಟ್ರೈನಿಂದ ಇಳಿದು ಬಂದ್ರಲ್ಲ ಇವ್ರ ಫ್ರೆಂಡ್, ಇಬ್ರು ಫ್ರೆಂಡ್ಸೇ, ಇಬ್ರು ಸಹಿತ ಒಂದೇ ಕೆಲಸ ಮಾಡಿದವರು. ಒಬ್ಬ ಆರ್ಡಿನರಿ ವರ್ಕರ್ ಆಗಿದ್ರು, ಟಾಪ್ ರೈಲ್ವೆ ಹೆಡ್ ಆಗಿದ್ರು. ಹೇಗಾಯ್ತಿದು? ಆ ವ್ಯಕ್ತಿ ಆ ಕೆಲಸನ ಪ್ರೀತಿಸಿದ್ದಕ್ಕೆ. ಅವರು ರೈಲ್ವೇಸ್ಗೋಸ್ಕರ ವರ್ಕ್ ಮಾಡಿದ್ರು, ಇವ್ರು ಹೊಟ್ಟೆ ಪಾಡಿಗೋಸ್ಕರ ವರ್ಕ್ ಮಾಡಿದ್ರು. ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಇವತ್ತೊಂದು ದೇವಸ್ಥಾನ ಕಟ್ತಾ ಇರ್ತಾರೆ, ಅಲ್ಲಿ ಹೋಗಿಬಿಟ್ಟು 3 ಜನ ಕೇಳ್ತಾರೆ, ಏನ್ ಮಾಡ್ತಿದ್ಯಪ್ಪ? 3 ಜನ ಕೆಲಸ ಮಾಡ್ತಿರ್ತಾರೆ ದೇವಸ್ಥಾನ ಕಟ್ತಾ ಇರ್ಬೇಕಾದ್ರೆ. ಅವ್ರಿಗೆ ಒಬ್ರು ಕೇಳ್ತಾರೆ, ಒಬ್ಬ ವ್ಯಕ್ತಿ ಕೇಳ್ತಾರೆ, ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ದೀನಪ್ಪ? ನೋಡ್ತಾ ಇಲ್ವಾ ಹೊಟ್ಟೆ ಪಾಡಿಗೋಸ್ಕರ ಏನೋ ಮಾಡ್ತಿದ್ದೀನಿ. ಇನ್ನೊಬ್ರಿಗೆ ಬಂದು ಕೇಳ್ತಾನೆ, ಏನ್ ಮಾಡ್ತಿದ್ಯಾ? ಏನೋ ಕೆಲಸ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀನಿ. ಇನ್ನೊಬ್ರಿಗೆ ಬಂದ್ಬಿಟ್ಟು ಕೇಳ್ತಾನೆ, ಏನ್ ಮಾಡ್ತಿದ್ಯಾ ಅಂತ. ಒಂದು ಅತ್ಯದ್ಭುತವಾದ ದೇವಸ್ಥಾನ ನಾನು ಕಟ್ತಾ ಇದ್ದೀನಿ. ನೋಡಿ, ಮಾಡ್ತಾ ಇದ್ದಾರೆ 3 ಒಂದೇ ಕೆಲಸ, ಆದ್ರೆ ಮೂವರದು ಡಿಫ್ರೆಂಟ್ ಭಾವನೆ ಇತ್ತು. ಯಾವ ವ್ಯಕ್ತಿ ಅತ್ಯದ್ಭುತವಾದ ದೇವಸ್ಥಾನ ಕಟ್ತೀನಿ ಅಂತ ಅನ್ಕೊಳ್ತಾನೆ, ಅವನು ಎಷ್ಟು ಖುಷಿಯಾಗಿ ಮಾಡ್ತಿರ್ಬೋದು ಆ ಕೆಲಸ. ಈ ರೈಲ್ವೆ ವರ್ಕರ್ ಒಬ್ಬ ನಾರ್ಮಲ್ ಎಂಪ್ಲಾಯ್ ಆಗಿದ್ದಿದ್ರೆ ಅವನು ಎಂಪ್ಲಾಯ್ ಆಗೇ ಇರ್ತಿದ್ದ. ಇವತ್ತು ರೈಲ್ವೆಗೆ ಹೆಡ್ ಆಗಿದ್ದಾನೆ. ಯಾಕೆ? ಕೆಲಸ ಮಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿಯ ಭಾವನೆ ಓನರ್ ಆಗಿತ್ತು. ಕೆಲಸ ಮಾಡ್ತಿರೋ ಅವ್ರು ಯಾವತ್ತು ಲೈಫ್ ಲಾಂಗ್ ಕೆಲಸನೇ ಮಾಡ್ತಿರ್ತಾರೆ, ಅಷ್ಟೇ ಮಾಡ್ತಿರ್ತಾರೆ ಅವ್ರ ಕೆಲಸ. ಹೀಗಾಗಿ ಅವರ ಒಂದು ಮೆಂಟಾಲಿಟಿ ಅಲ್ಲೇ ಸ್ಟ್ರಕ್ ಆಗೋಗ್ಬಿಟ್ರು. ದೇ ಡೋಂಟ್ ಲವ್ ದೇರ್ ಜಾಬ್, ದಟ್ಸ್ ವೈ ದೇ ಕೆನಾಟ್ ಗ್ರೋ ಇನ್ ದೇರ್ ಲೈಫ್. ಎಲ್ಲಿ ತನಕ ಅವರ ಕೆಲಸನ ಅವರು ಪ್ರೀತಿಸಲ್ಲ, ಖಂಡಿತ ಅವ್ರ ಲೈಫಲ್ಲಿ ಯಾವುದೇ ಯಶಸ್ಸು ಗಳಿಸಕ್ಕಾಗಲ್ಲ. ಸುಸ್ತಾಗ್ತಿದೆ, ಯಾಕೆ? ನೀವು ಅದನ್ನು ಪ್ರೀತಿಸಿಲ್ಲ. ಯಾವ ಕೆಲಸನ ಪ್ರೀತಿಸ್ತೀರಾ ಸುಸ್ತಾಗಕ್ಕೆ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ, ನಿಮ್ಮಲ್ಲಿ ಎಷ್ಟು ಗುಣ ಇದೆ ಇದು ಅಂತ. ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಇರ್ಬೋದು, ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ. ಹೀಗಾಗಿ ಇವತ್ತಿನ ಈ ಒಂದು ಅಂಶ ತುಂಬಾ ಅತ್ಯದ್ಭುತವಾಗಿರೋದು. ನೀವು ಪ್ರೀತಿಸಿದ್ರೆ ನಿಮ್ಮನ್ನ ಕೆಲಸ ಪ್ರೀತಿಸುತ್ತೆ, ನಿಮಗೆ ಬೇಕಾಗಿರೋ ಎಲ್ಲದನ್ನು ಕೊಡುತ್ತೆ. ಹೀಗಾಗಿ ಈ ಒಂದು ಕ್ವಾಲಿಟೀಸ್ ಇಷ್ಟು ದಿನ ಎಲ್ಲ ನೋಡಿದ್ರಿ, ಇವೆಲ್ಲ ಕ್ವಾಲಿಟೀಸ್ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಅನುಭವನ ಅಗೈನ್ ನನ್ನ ರಿಕ್ವೆಸ್ಟ್, ಈ ಒಂದು ಜ್ಞಾನ ಡೂಪ್ಲಿಕೇಟ್ ಆಗಬೇಕು ಅಂದ್ರೆ ರೀಕ್ರಿಯೇಷನ್ ಸೆಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಆ ರೀಕ್ರಿಯೇಷನ್ ಸೆಷನ್ಗೆ ನಿಮ್ಮ 6 to 7 ನೀವು ಅಟೆಂಡ್ ಮಾಡಿ. ಅಂಡ್ ಯಾರೆಲ್ಲ ಫ್ರೀ ಇದ್ದೀರಾ, ಯಾರೆಲ್ಲ ರೀಕ್ರಿಯೇಟರ್ ಆಗಬೇಕು ಅಂತಿದ್ದೀರಾ, ಅಗೈನ್ 150 ಕಾಲಿಗೆ, ನನ್ನ ಪರ್ಸನಲ್ ಕಾಲಿಗೆ ನೀವು ಆ್ಯಡ್ ಆಗ್ಬೋದು. ಅದಕ್ಕೆ ನೀವು ಬನ್ನಿ, ಜಾಯ್ನ್ ಆಗಿ, ಕಂಪ್ಲೀಟ್ ಆಗಿ ನಿಮ್ಮಗಳ ಒಂದು ಅಲ್ಲಿ ಲೀಡರ್ಸ್ಗಳು ಅವ್ರದ್ದು ರೀಕ್ರಿಯೇಷನ್ ಮಾಡ್ತಾ ಇರ್ತಾರೆ, ಅದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅವರ ಬ್ರೇಕ್ ಥ್ರೂ ಶೇರ್ ಮಾಡ್ತಿರ್ತಾರೆ. ಅಂಡ್ ಶೇರಿಂಗ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿರೋ ಜ್ಞಾನನ ಶೇರ್ ಮಾಡಂಗಿಲ್ಲ. ನೀವು ಈ ಜ್ಞಾನನ ನಿಮ್ಮ ಲೈಫ್ ಒಳಗಡೆ ಹೇಗೆ ಹಾಕ್ಕೊಂಡ್ರಿ ಅದನ್ನ ನೀವು ಶೇರ್ ಮಾಡಬೇಕು. ನೀವು ಶೇರ್ ಮಾಡಿದ್ರೆ ಮಾತ್ರ ನಿಮ್ಮೊಳಗಡೆ ಅದು ಜ್ಞಾನ ತಲೆಗಳ ಒಳಗಡೆ ಹೋಗೋದು. ಹೀಗಾಗಿ ಈ ಒಂದು ಶೇರಿಂಗ್ನ ಎಫೆಕ್ಟಿವ್ ಮಾಡಿ. ಇನ್ನೊಂದು ರಿಜಿಸ್ಟ್ರೇಷನ್ಸ್, ಮತ್ತೆ ನಮಗೆ ತುಂಬಾ ರಿಜಿಸ್ಟ್ರೇಷನ್ ಬರ್ತಾ ಇಲ್ಲ. ದಯವಿಟ್ಟು ಗ್ರಾಜ್ಯುಯೇಟ್ಸ್ ಅಂಡ್ ರೀಕ್ರಿಯೇಟರ್ಸ್ ನಿಮ್ಮ ID ಕಳಿಸ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ನು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ. ಬಿಕಾಸ್ ರಿಜಿಸ್ಟ್ರೇಷನ್ ಆದ್ರೇನೆ ನಮಗೆ ಈ ಒಂದು ಸಿಸ್ಟಮ್ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗೋದು, ಎಲ್ಲರದ್ದು ಚೆಕ್ ಲಿಸ್ಟ್ ತಗೊಳಕ್ಕಾಗೋದು. ದಯವಿಟ್ಟು ಸ್ಟೂಡೆಂಟ್ಸ್ ನೀವುಗಳೇ ಕೇಳ್ಕೊಂಡು ನೀವು ಅವ್ರ ID ತರಿಸ್ಕೊಂಡು ಎಲ್ಲರದ್ದು ರಿಜಿಸ್ಟ್ರೇಷನ್ ಇವತ್ತೊಳಗಡೆ ಮುಗಿಸ್ಕೊಂಡ್ಬಿಡಿ. ನಿಮಗೆ ಇಮಿಡಿಯೇಟ್ಲಿ ID ಸಿಗುತ್ತೆ, ನೀವೆಲ್ಲರೂ ಸಹಿತ ಚೆಕ್ ಲಿಸ್ಟ್ನ ಅಪ್ಡೇಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಹ್ಯಾವ್ ಎ ಎಕ್ಸ್ಟ್ರಾರ್ಡಿನರಿ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.